ಮಹಾನ್ ವಿದ್ಯೆ ಅಲ್ಲ ಸರ್. ನಾನು ಏನು ಹಾಡಿದ್ನಲ್ವಾ ಅದೇನಿಲ್ಲ. ಸ್ವರ ಮತ್ತೆ ತಾಳದ ಬಗ್ಗೆ ಯಾರಿಗೆ ಕಂಟ್ರೋಲ್ ಇರುತ್ತೆ ಸರ್, ಅವ್ರ ಭಾವ ತಕ್ಕಂಗೆ ಅವ್ರು ಕಲ್ತ್ಕೊಂಡು ಹೋಗ್ತಾರೆ. ಹೋ ನ್ಯೂಸೋ ನ್ಯೂಸು, ಹೋ ನ್ಯೂಸೋ ನ್ಯೂಸು, ಪದೇ ಪದೇ ಪ್ರೀತಿಸು ಎಂದು ಮುನಿಸೇತಕೆ ಹೇಳು ಮುನಿಸೇತಕೆ, ಹೀಗೇಕೆ ಕಾಡುವೆ ಈ ಕಣ್ಣಲ್ಲಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪ್ರಕಾರ ಒಂದು 10,000 ರಾಗ ಸಿಗುತ್ತೆ ಸರ್ ನಿಮ್ಗೆ. ಹೊಟ್ಟೆ ಪಾಡು 1000 ಕೆಲಸ ಇದೆ ಸರ್, ಇದನ್ನೇ ಮಾಡ್ಬೇಕು ಅಂತ ಒಂದು ಇದೆಯಾ ಸರ್. ಸುರಿವ ಮಳೆಗೆ ಧೂಳು ಎದ್ದು ಮುಂಜಾನೆಯ ದೋಯಂದು ಸುರಿಯುವ ಬದುಕಿಗೆ ಆಸರೆ ನೀನಾದೆ. ಮದುವೆ 2 ಅವರ್ ಮುಂದೆ ಹಾಕಿದ್ದಾರೆ ಸರ್ ಗಜಲ್ ಪ್ರೋಗ್ರಾಮ್ಗಾಗಿ. ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಗಜಲ್ ಇರ್ಬೇಕು ಅನ್ನೋದು ನನ್ನ ಆಸೆ. ಅಪ್ಪಟ ನಮ್ಮ ಕರ್ನಾಟಕದ ಕನ್ನಡಿಗ ಗಜಲ್ ಗೀತೆಗಳನ್ನು ಬರೆದು ಗಜಲ್ಗಳನ್ನು ಹಾಡಿ ಮನೆ ಮನೆಯ ಕಲಾವಿದ ಆಗ್ತಿದ್ದಾರೆ ಅನ್ನೋದು ಬಹಳ ಖುಷಿಯ ವಿಚಾರ. ಹಾಗಾಗಿ ಈ ವಿಶೇಷ ಹರಿಕಥೆ ಪಾಡ್ಕಾಸ್ಟ್ ಶೋನಲ್ಲಿ ಅವರನ್ನು ನಿಮ್ಮ ಮುಂದೆ ಕರ್ಕೊಂಡ್ಬಂದಿದ್ದೀನಿ. ಈ ಹರಿಕಥೆ ಪಾಡ್ಕಾಸ್ಟ್ ಶೋನಲ್ಲಿ ನಮ್ಮ ಜೊತೆ ಇದ್ದಾರೆ ಕನ್ನಡ ಗಜಲ್ ಸಾಹಿತ್ಯ ರಚನಾಕಾರ ಮತ್ತು ಹಾಡುಗಾರ ಅನುರಾಗ್ ಗದ್ದಿಗಿ. ಗಂಗಾವತಿ ಅವ್ರು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ತಾವು ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೀನಿ. ಯಾವಾಗಲೂ ನಿಮ್ದೊಂದು ಸ್ಮೈಲ್ ಇರುತ್ತಲ್ಲ, ದಿನದ 24 ಗಂಟೆ ಎಷ್ಟೊತ್ತಲ್ಲಿ ನಿಮ್ಮನ್ನು ಮಾತಾಡ್ಸಿದ್ರು ಇದನ್ನು ಯಾವಾಗಲೂ ಕ್ಯಾರಿ ಮಾಡ್ತೀರಿ. ಹೆಂಗದು ಸರ್? ಏನಿಲ್ಲ ಸರ್, ಸಂಗೀತ ನನ್ನ ಜೊತೆ ಇರೋದ್ರಿಂದ ಹಂಗಾಗಿ ಮುಖದಲ್ಲಿ ನಗುವಿದೆ ಅಷ್ಟೇ. ಅನುರಾಗ್ ಗದ್ದಿ ಮಾತಾಡೋಕ್ಕಿಂತ ಅವ್ರ ಹಾರ್ಮೋನಿಯಂ ತುಂಬ ಮಾತಾಡುತ್ತೆ. ಹೌದಲ್ರಿ? ಖಂಡಿತವಾಗ್ಲೂ ಸರ್. ಒಂದು ಓಪನಿಂಗ್ ಒಂದು ಬಿಟ್ ಕೊಡ್ರಿ ನಮಗೆ ಹರಿಕಥೆ ಕಾರ್ಯಕ್ರಮಕ್ಕೆ. ಒಂದು ನೀವು ಹೀಗೆ ಹೇಳಿದ್ರಲ್ಲ ಸರ್, ಹಿರಿಯರ್ ನೆನ್ಸ್ಕೊಂಡೇ ನಾವು ಮುಂದೆ ಹೋಗ್ಬೇಕಾಗಿದೆ. ಹಾಗಾಗಿ ಈ ಗಜಲ್ನ ಸಂಯೋಜಕರು ಮತ್ತು ಮೂಲ ಗಾಯಕರು ರವೀಂದ್ರ ಹಂದಿಗನೂರು ಸರ್ ಅವ್ರು ಹಾಡಿರೋದು. ಡಾಕ್ಟರ್ ಜಯಶ್ರೀ ಅರವಿಂದ್ ಅಮ್ಮ ಇದರ ಸಾಹಿತ್ಯದ್ದು. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ, ಪ್ರೀತಿ ಹೆಂಗ್ ಶುರುವಾಗತ್ತೆ ಅಂತ. ಒಮ್ಮೆ ತೆರೆದು ನೋಡು ನಲ್ಲೇ, ಒಮ್ಮೆ ತೆರೆದು ನೋಡು ನಲ್ಲೇ ನನ್ನ ಪ್ರೀತಿ ಓಲೆ. ಏನಿದೆ ನೀನು ನೂಲಲ್ಲಿ? ಪುಟ ಪುಟದಿ ಬರೆದಿರುವೆ ಪ್ರೇಮ ಕಾವ್ಯ ಮಾಲೆ. ಒಮ್ಮೆ ತೆರೆದು ನೋಡು ನಲ್ಲೇ ನನ್ನ ಪ್ರೀತಿ ಓಲೆ. ಈ ಥರ ಪ್ರೀತಿ ಪಯಣ ಶುರುವಾಗುತ್ತೆ ಸರ್ ನಮ್ಮದು ಎಲ್ಲ ಕಾರ್ಯಕ್ರಮಗಳು. ನೀವು ಶುರು ಮಾಡಬೇಕಾದ್ರೇನೆ ನಮ್ಮ ಹೃದಯದೊಳಗೆ ಇಳಿತಾ ಇದ್ದೀರಾ ಈಗ. ಎಷ್ಟು ಚಂದ ಸಾಹಿತ್ಯ ಇದೆ ನೋಡಿ ಅದು ಸರ್. ನನ್ಗೆ ಅದೇ ಜಯಶ್ರೀರಾಮ್ ಎಷ್ಟೊಂದು ಚೆನ್ನಾಗಿ ಬರೀತಾರೆ ಅಂದರೆ ನಿಜವಾಗ್ಲೂ ನಮಗೆ. ಈಗ ನಾವು ಒಂದೊಂದ್ಸರಿ ನಾನು ಅವ್ರಿಗೆ ಹೇಳ್ತೀನಿ, ಅಮ್ಮ ನೀನು 70 ವರ್ಷನ 20 ವರ್ಷನ ಅಂತ ಕೇಳ್ತೀನಿ. ಅವ್ರ ಎನರ್ಜಿನೂ ಹಾಗೆ ಕ್ಯಾರಿ ಮಾಡ್ತಾರೆ. ಹೌದು ಸರ್. ಬೆಂಗಳೂರಿನ ಅತಿ ಹಳೆಯ ತುಂಬ ದಿಗ್ಗಜ ಕಲಾವಿದರಿಗೆ ಒಂದು ಜಾಗ ಮತ್ತು ಸಂಗೀತ ಲೋಕಕ್ಕೊಂದು ದೊಡ್ಡ ಕೊಡುಗೆ ಕೊಟ್ಟಿರೋದು ಅದು ಅರವಿಂದ್ ಸ್ಟುಡಿಯೋ. ಅದರ ಮಾಲೀಕರಲ್ಲಿ ಡಾಕ್ಟರ್ ಜಯಶ್ರೀ ಅರವಿಂದ್ ನಾವು ಯಾರು ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇನ್ನು 100 ವರ್ಷ ಚೆನ್ನಾಗಿ ಬಾಳಿ. ಅದ್ಭುತವಾಗಿ ನಿಮ್ಮ ಹಾಡು ಮೂಲಕ ಶುರು ಮಾಡ್ತಿದ್ದಾರೆ ಅನುರಾಗ್ ಗದ್ದಿ ಇವತ್ತು. ಓಕೆ, ಏನಿದು ಗಜಲ್? ಅದ್ರ ಕನ್ನಡದ ಗಜಲ್ ಇದೆಯಲ್ಲ, ಇದು ಬಹಳ ವಿಶೇಷತೆ. ಇದು ಆ್ಯಕ್ಚುಲಿ ನಾನು ಮೂಲತಃ ಶಾಸ್ತ್ರೀಯ ಸಂಗೀತನ ಅಧ್ಯಯನ ಮಾಡ್ಕೊಂಡು ಬಂದಿದ್ದು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ 10-20 ವರ್ಷ ಅದನ್ನೇ ಮಾಡ್ಕೊಂಡು ಬಂದಿದ್ದು. ಒಂದಿಷ್ಟು ಮಾಡ್ತಾ ಒಂದಿಷ್ಟು ನನಗೆ ರವೀಂದ್ರ ಹಂದಿಗನೂರು ನಂಟು ಬೆಳೀತು. ಅವ್ರ ಜೊತೆಲಿ ಓಡಾಡೋದು, ಅವ್ರೆಲ್ಲಾದ್ರೂ ಹೋದ್ರೆ ಹಾರ್ಮೋನಿಯಂ ತಗೊಂಡೋಗಿ ಅವ್ರಿಗೆ ಕೊಡೋದು, ಮತ್ತೆ ಹಾರ್ಮೋನಿಯಂ ಎತ್ಕೊಂಬರೋದು, ಅಷ್ಟೇ ಕೆಲಸ. ನನಗೆ ಗಜಲ್ ಆಸಕ್ತಿ ಇರಲಿಲ್ಲ ಸರ್. ಓಕೆ. ಅವಾಗ ಒಂದ್ಸಲ ಅವಾಗ ಹೇಳಿದ್ರು ನನ್ಗೆ, ಹನುಮಂತ್ ಕಾರಟಿಗೆ ಅಂತ ಇನ್ನೊಬ್ರು ನಮ್ಮ ತಬ್ಲಾ ಪ್ಲೇಯರ್ ಇದ್ರು, ಅವರು ನನ್ಗೆ ಹೇಳಿದ್ರು, ನೀನು ಗಜಲ್ ಹಾಡೋದು ನನ್ನ ಧ್ವನಿಗೆ ಸೂಟ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಂದ್ರೆ. ನನ್ಗೆ ಅಷ್ಟೊಂದು ತಲೆಯಲ್ಲಿ ಹೋಗಿರ್ಲಿಲ್ಲ ಸರ್. ಅವಾಗ ನಾನು ಏನ್ ಮಾಡ್ತಾ, ಗಜಲ್ ಹಾಡೋದು ಅಂದ್ರೆ ನಾನು ಹಿಂದಿ ಹುರಿದು, ನಾನು ಗುಲಾಮ್ ಅಲಿ ಫ್ಯಾನ್ ಸರ್. ಜಗದೀಶ್ ಸಂಕೃತ, ಗುಲಾಮ್ ಅಲಿ ಸಹ. ಯಾಕಂದ್ರೆ ಶಾಸ್ತ್ರೀಯ ಸಂಗೀತ ಸಾಹಿತ್ಯ ಎರಡು ಅಷ್ಟು ಒಂಥರ ಮಿಶ್ರಣ ತುಂಬಾ ಚೆನ್ನಾಗಿದೆ. ಅದನ್ನ ಹಾಡ್ಕೊಂಡು ಬರ್ತಿರ್ಬೇಕು. ಅದು ಹಾಡ್ತಾ ಅನಿಸ್ತು. ಅಷ್ಟರೊಳಗಡೆ ರವೀಂದ್ರ ಹಂದಿಗನೂರು ಸರ್ ಇರಲಿಲ್ಲ. ಅಷ್ಟರೊಳಗೆ ಅವರು ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ಅವರು ಇಹಲೋಕ ತ್ಯಜಿಸಿದಾಗ ನಾನು ಅಂದ್ಕೊಂಡೆ
ಗಜಲ್ ಅವಾಗ ಅವ್ರ ಗಜಲ್ಗಳು ಮತ್ತೊಂದಿಷ್ಟು ಜಯಶ್ರೀರಾಮ್ ಒಂದಿಷ್ಟು ಗಜಲ್ಗಳು ಬರ್ದಿದ್ದು, ಈ ಒಮ್ಮೆ ತೆರೆದು ನೋಡು ನೆಲೆ, ಮಧುವಂತಿ ನೀನಿರಲು, ಈ ಥರದೊಂದಿಷ್ಟು ಒಂದು ಸೀರೀಸ್ ಇದೆ. ಅದರಲ್ಲಿ ಗಜಲ್ಗಳು ಕೇಳಿದಾಗ ತುಂಬ ಚೆನ್ನಾಗುತ್ತೆ. ನಾನು ಸುಮ್ಮನೆ ಕೇಳೋಕೆ ಶುರು ಮಾಡಿದೆ, ಹಾಡೋದಕ್ಕೆಲ್ಲ ಸರ್. ಆ ಸಾಹಿತ್ಯ ಕೇಳೋಕೆ ಶುರು ಮಾಡಿದಾಗ ಎಲ್ಲೋ ಒಂದ್ಸಲ ಅನಿಸ್ತು, ನಾನು ಯಾಕೆ ಹಾಡಬಾರ್ದು ಇದನ್ನ ಅಂತ. ಸುಮ್ಮನೆ ಹಾಡ್ಕೊಂಡು ಹೋಗ್ತಾ ಇದ್ದೆ ಸರ್. ಹಾಡ್ಕೊಂಡು ಹೋಗ್ತಾ 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 ನನ್ನ ಪಾಡಿಗೆ ಅವ್ನು ಹಾಡ್ಕೊಂಡು ನನಗೆ ರೂಢಿ ಆಯಿತು. ಅದನ್ನು ರೂಢಿ ಮಾಡ್ಕೊಂಡು ಹೊರಟ್ವಿ. ಒಂದು ಸ್ವಲ್ಪ ದಿವಸ ಆದಮೇಲೆ ನಾನು ನಮ್ಮ ನಿಮ್ಮ ಸ್ನೇಹಿತ ಕಲಾದೇಗುಲ ಶ್ರೀನಿವಾಸ್ ಸರ್, ಅವರು ನಾನು ಇಬ್ಬರು ಬಾಣಂದೂರು ಕೆಂಪಯ್ಯ ಸರ್ ಮನೆಗೆ ಹೋಗಿದ್ವಿ. ಜನಪದ ಗಾಯಕರು. ಅವ್ರ ಮನೆಗೆ ಅವ್ರಿಗೆ ತುಂಬ ಇಷ್ಟ ನನ್ನ ವಾಯ್ಸು. ಅವರು ಜಾನಪದ ಹಾಡೋರು. ಆ ಜನಪದದ ಮೂಲ ರಾಗನೇ ನಾನು ಆಲಾಪ ಮಾಡ್ಬೇಕು, ಅವ್ರಿಗೆ ಇಷ್ಟ. ಹೋಗಿ ಕುತ್ಕೊಂಡು ಹಾಡುವಾಗ ಆ ಥರ ಮುಗಿಸ್ಕೊಂಡು ಬಂದ್ವಿ. ಪದೇ ಪದೇ ಪ್ರೀತಿಸಿ ಎಂದು ಕೇಳಲಾರೆ ಗೆಳತಿ, ಕದ್ದದ್ದೆಲ್ಲ ಹಿಂತಿರುಗಿಸು ಮತ್ತೆ ಮರಳಿ ಬರಲಾರಂತೆ ಸಾಹಿತ್ಯ ಬರೆದಿದ್ದೆ. ಅದು ಶ್ರೀನಿವಾಸ್ ಸರ್ಗೆ ಹಾಡು ತೋರಿಸಿದೆ. ಸರ್ ಹಿಂಗಿದೆ ಅಂತ. ಇದು ತುಂಬ ಚೆನ್ನಾಗಿದೆ ಕಣೋ, ಇದನ್ನು ಮಾಡು ಅಂತಂದರು. ಅವಾಗ ಬಾಣಂದೂರು ಕೆಂಪು ಸರ್ ನನಗೂ ಚೆನ್ನಾಗಿದೆಪ್ಪ ಹಾಡು, ಒಂದು 2 ಲೈನ್ ಅಂದರು. ಹಿಂಗಿದೆ ಸರ್ ಅದು. ಪ್ಲೀಸ್. ಪದ ಸರೇ ಗರಿ ಗರಿ ಸಾ, ಪದ ಸರೇ ಗರಿ ಗರಿ ಸರೆ ಗ, ಪದೇ 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 ಪ್ರೀತಿಸು ಎಂದು ಕೇಳಲಾರೆ ಗೆಳತಿ, ಪದೇ ಪದೇ ಪ್ರೀತಿಸು ಎಂದು ಕೇಳಲಾರೆ ಗೆಳತಿ, ಕದ್ದದ್ದೆಲ್ಲ ಹಿಂತಿರುಗಿಸು ಮತ್ತೆ ಮರಳಿ ಬರಲಾರೆನು, ಪದೇ ಪದೇ. ಓಕೆ, ಕೇಳ್ತಾಳೆ. ಆಯ್ತು ಸರಿ, ನಾನೇನು ಕದ್ದಿದ್ದೀನಿ, ನಿನ್ಗೇನು ಕೊಡ್ಬೇಕು ಹೇಳು. ಹಗಲಿನ ನೆಮ್ಮದಿ ಕೊಡು, ರಾತ್ರಿಯ ನಿದ್ದೆ ಕೊಡು, ಮಲಗಿದಾಗ ಕನಸಿನಲ್ಲಿ ಬರುವುದ ಬಿಡು, ಇಷ್ಟ ಕೇಳುವೆ ನಾನು, ಇನ್ನೇನು ಕೇಳಲಾರೆನು, ಪದೇ ಪದೇ. ಈ ಥರದ ಕೆಂಪಯ್ಯ ಸರ್ ತುಂಬ ಖುಷಿಪಟ್ಟರು ಸರ್. ಸಖತ್ ಮಜಾ ಅನ್ಸುತ್ತೆ. ನಮಗೆ ಖುಷಿ ಆಗ್ತಿದೆ ಕೇಳ್ಬೇಕಾರೆ. ಈಗ ಈ ತರ ಶುರು ಮಾಡಿದಾಗ ಇದು ಇಲ್ಲಿಗೆ ಬಂತಲ್ಲ ಸರ್. ಇಲ್ಲಿಗೆ ಬಂದ್ಮೇಲೆ ನಾನು ತುಂಬಾ ಹಿಂಗ್ ಬಿದ್ದಿದೆ. ಶ್ರೀನಿವಾಸ್ ಸರ್ ನನಗೊಂದು ಪ್ರೊಫೈಲ್ ಮಾಡಿಕೊಡಿ ಸರ್, ನಿಮ್ಮ ಬಾಯಿಂದ ಬಂದ್ರೆ, ನಿಮ್ಮಂಥವ್ರ ಬಾಯಿಂದ ಬಂದ್ರೆ, ನೀವಾಗ್ಲಿ ಅವರಾಗ್ಲಿ ಮಾಡಿದ್ರೆ ಇನ್ನೂ ಸ್ವಲ್ಪ ಪ್ರಬುದ್ಧತೆ ಇರುತ್ತೆ, ನನಗೂ ಸ್ವಲ್ಪ ಚೆನ್ನಾಗಿ ಕೇಳುತ್ತೆ. ಅವ್ರಂದ್ರೆ, ಏಯ್ ನಿನ್ನ ಮುಖಕ್ಕೆ ಮೊದಲು ಒಂದು ಪ್ರೋಗ್ರಾಮ್ ಮಾಡೋ ಗಜಲ್ದು, ಆಮೇಲೆ ಪ್ರೊಫೈಲ್ ಮಾಡ್ಕೊಳ್ಳೋದು, 1 ಅಲ್ಲ 100 ಮಾಡಿ ತೋರಿಸ್ತೀನಿ ಅಂತ. ಆವಾಗಲೇ ಶುರುವಾಗಿ ಸರ್ ಗಜಲ್ ಗಾಯನ ಹತ್ರ 100 ಅಂತ. ಓ ಹೌದಾ? ಎಷ್ಟು ವರ್ಷದಿಂದ ಇದು? ಇದು 1 ವರ್ಷ ಆಯ್ತು ಸರ್. 24 ಡಿಸೆಂಬರ್ಲಿ ಇದು ಮೀಟಿಂಗ್ ಆಗಿದ್ದು ಕೆಂಪಸ್ ಸರ್ ಮನೆಯಲ್ಲಿ. ಓಕೆ, ಸೊ 2025ರಿಂದ ಶುರುವಾಯಿತು. 25ರಿಂದ ನಯನ ಸಭಾಂಗಣದಲ್ಲಿ ಮೊದಲನೇ ಕಾರ್ಯಕ್ರಮ ಇನಾಗ್ರೇಷನ್ ಮಾಡಿದ್ವಿ. ನಮ್ಗೆ ನಿಜವಾಗ್ಲೂ ಸಹಕಾರ ಮಾಡಿದ್ರು ವೀರಪುತ್ರ ಶ್ರೀನಿವಾಸ್ ಸರ್ ಆಗಲಿ, ಆಮೇಲೆ ವಿ ಮನೋಮೂರ್ತಿ ಸರ್ ಆಗಲಿ, ಜಯಶ್ರೀರಾಮ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಆ ಕಾರ್ಯಕ್ರಮ ಸಂಪೂರ್ಣ ಆಶೀರ್ವಾದ ಮಾಡಿದ್ರು. ಅಲ್ಲಿಂದ ಈಗ 35 ಕಾರ್ಯಕ್ರಮ ತಲುಪಿದೆ ಸರ್. ಸೊ ಕನ್ನಡದ ಮನೆಗೆ ಮನಸ್ಸುಗಳಿಗೆ ಈ ಕನ್ನಡದ ಗಜಲ್ ತಲುಪಬೇಕು. ಹೌದು, ಒಂದು ಪ್ರಕಾರ ಉಳ್ಕೊಳ್ಳುತ್ತೆ ಅಂತ ಸರ್. ಕರೆಕ್ಟ್. ಒಂದು ಪ್ರಕಾರ ಉಳ್ಕೊಂಡ್ರೆ ನಮಗೂ ಖುಷಿ ಅಲ್ಲ ಸರ್. ಅದರಲ್ಲೂ ಸಿನಿಮಾದ ಅಬ್ಬರ ಇದೆ, ಸಿನಿಮಾದ ಸಂಗೀತ ಇದೆ, ಭಾವಗೀತೆಗಳಿದೆ, ಶಾಸ್ತ್ರೀಯ ಸಂಗೀತದಿವೆ, ಜನಪದ ಇದೆ, ವಚನ ಇದೆ, ದಾಸರ ಪದಗಳಿದೆ, ಎಷ್ಟೊಂದು ಪ್ರಕಾರಗಳ ನಡುವೆ ಗಜಲ್ ಇದೆ, ಇಲ್ಲ ಅಂತಲ್ಲ. ಆದರೆ ಕನ್ನಡದ ಗಜಲ್ ಅಂದಾಗ ಕಣ್ಣರಳಿಸಿ ನೋಡಬೇಕು ಅನ್ಸುತ್ತೆ. ಇಲ್ಲ ಸರ್, ಕನ್ನಡದ ಗಜಲ್ಗಳು ಶಾಂತರ ಸರ್, ನೀವು ಶಾಂತರ ಸರ್ ಅಂತ ಮಹಾನ್ ಕವಿಗಳು, ಅವರು ಅಲ್ಲಿಂದ ಬರ್ಕೊಂಡು ಬಂದಿದ್ದಾರೆ. ಬಟ್ ಎಲ್ಲ ಗಜಲ್ಗಳು ಅವ್ರದ್ದು ತುಂಬಾ ಚೆನ್ನಾಗಿ MM ಕೀರ್ವಾಣಿ ಸರ್ ಸಂಯೋಜನೆ ಮಾಡಿದ್ರು ಒಂದಿಷ್ಟು ಗಜಲ್ಗಳನ್ನ. ಒಂದಿಷ್ಟು ಅವರು ಆಮೇಲೆ ತುಂಬಾ ಜನ ಬರ್ದಿದ್ದಾರೆ, ಆಡಿದ್ದಾರೆ. ಕೆಲವೊಂದು ಗಜಲ್ ಕನ್ನಡದಲ್ಲಿ ಹೆಂಗಿದೆ ಅಂದ್ರೆ ಗ್ರಾಮರ್ ಗಂಟ್ಕೊಂಡಿದ್ದಾರೆ. ಈ ಮತ್ಲಾ, ಮಖ್ತಾ, ರದೀಫ್, ಕಾಫಿಯಾ, ಆಮೇಲೆ ಬೆಹರ್ ಅಂತ ಈ ತರದ ಕೆಲವು ಲಕ್ಷಣಗಳು ಕನ್ನಡ ಗಜಲ್ ಲಕ್ಷಣಗಳಲ್ಲ. ಆ ಲಕ್ಷಣಗಳು ಅಂಟ್ಕೊಂಡು ಏನಾಗಿದೆ ಅಂದ್ರೆ ಯಾವಾಗಲೂ ಲಕ್ಷಣಗಳನ್ನ ಫಾಲೋ ಮಾಡಕ್ ಹೋಗ್ತಾರೆ. ಎಸ್ಪೆಷಲಿ ಅದಕ್ಕೆ ಇಷ್ಟ ಆಗ್ಬೋದೇನೋ ಸರ್, ಉರ್ದು ಮತ್ತೆ ಹಿಂದಿಗೆ ಆ ಲಕ್ಷಣಗಳಿಗೆ ಸಿಗ್ಬೋದೇನೋ ಸಾಹಿತ್ಯ ಬರೋಕೆ. ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಇದೆ ಸರ್, ಆ ಲಕ್ಷಣಗಳು ಇಟ್ಕೊಂಡು ಗಜಲ್ ಮಾಡೋದು ಕಷ್ಟ ಇದೆ. ನಾವು ಅದರಿಂದ ಹೊರಗಡೆ ಬಂದಿರೋದು. ಹೇಗೆ ನಮ್ಗೆ ಅಂದ್ರೆ ಅರ್ಥ ಆಗೋಗಿ ಹೇಳಿ, ಬೇರೆ ಸಂಗೀತದ ಪ್ರಕಾರಕ್ಕೂ ಗಜಲ್ ಹೇಗೆ ವಿಭಿನ್ನ? ನೋಡಿ ಸರ್, ಭಾವಗೀತೆ ಅಲ್ಲ, ಸುಮ್ಮನೆ ನಮ್ಗೆ ಗೊತ್ತಿರೋದು ಭಾವಗೀತೆ ಮತ್ತು ಗಜಲ್ಗೆ ವ್ಯತ್ಯಾಸ ಹೆಂಗಿದ್ರೆ, ಭಾವಗೀತೆ ಒಂದು ಭಾವ, ಹಾಡೋರ್ದೇ ಒಂದು ಭಾವ, ಆಮೇಲೆ ಕಂಪೋಸ್ ಕೇಳೋಗ್ರದೊಂದು ಭಾವ. ನಾನು ಲಾಸ್ಟ್ ಟೈಮ್ ಎಲ್ಲ ಕಡೆ ಹೇಳ್ತೀನಿ, ನೀ ಹಿಂಗ ನೋಡಬೇಡ ನನ್ನ ಆಯ್ತು, ಆಮೇಲೆ ಎದೆ ತುಂಬಿ ಹಾಡಿದನಾಯ್ತು, ತುಂಬಾ ಈ ತರದ್ದು ತುಂಬಾ ಭಾವಗೀತೆ. ಆಮೇಲೆ ಮಧುರೆಗೆ ಹೋದನು ಮಾಧವ, ಎಸ್ಪೆಷಲಿ ರಾಜಾನಂದ ಸ್ವಾಮಿ ಸಾಹೇಬ್ ಅವಾಗಲೇ ಕನ್ನಡ ಗಜಲ್ ಶೈಲಿಯಲ್ಲಿ ಹಾಡುಗಳನ್ನ ಹಾಡಿದ್ದಾರೆ.
ಓ ಈ ಮಧುರೆಗೆ ಹೋದನು ಮಾಧವ, ಆಮೇಲೆ ಎಂಡ ಹೆಡ್ತಿ, ಆಮೇಲೆ ಇದೆಯಲ್ಲ ಸರ್ ಯಾವುದು ರತ್ನನ್ ಪದಗಳಿದೆ ಅಲ್ವಾ, ಅವೆಲ್ಲ ಗಜಲ್ ಶೈಲಿ ಹಾಡುಗಳನ್ನ ಮಾಡ್ಕೊಂಡ್ ಬಂದಿರೋದು. ಬಟ್ ಸಾಹಿತ್ಯ ಭಾವಗೀತೆ ಅದು. ಅಲ್ಲಿ ಏನಾಗುತ್ತಂದ್ರೆ ಎಲ್ರದ್ದು ಎಲ್ರದ್ದು ನೀವು ಹೇಳಿದ್ರಲ್ವಾ, ಈಗ 4 ಜನ 4 ಭಾವ ಇದೆ. ಇಲ್ಲ ಹಂಗಿಲ್ಲ, ಈಗ ನಾನು ಹಾಡಿದ್ರೆ ನಿಮ್ದು ಅನ್ಸುತ್ತೆ ಹಾಡು ಹೇಳಿ ಹೆಂಗ ಮುನಿಸೇತಕ್ಕೆ ಹೇಳು ಮುನಿಸೇತಕ್ಕೆ, ಮುನಿಸೇತಕ್ಕೆ ಹೇಳು ಮುನಿಸೇತಕ್ಕೆ, ಪ್ರೀತಿ ಮಾತಿಲ್ಲದೆ ಮುನಿಸೇತಕ್ಕೆ ಹೇಳು ಮುನಿಸೇತಕ್ಕೆ. ಬರ್ದಿರೋದು ಒಂದೇ ಸರ್, ಹಾಡೋದು ಒಂದೇ, ಕೇಳೋದು ಒಂದೇ. ಮುನಿಸೇತಕ್ಕೆ ಹೇಳು ಪ್ರೀತಿ. ನಾನು ಹಾಡ್ತಿರೋದು ಎದುರುಗಡೆ ಕುತ್ಕೊಂಡವ್ರು ಯಾರು ಬೇಕಾದ್ರೆ. ಇದ್ರಲ್ಲಿ ಏನಿದೆ ಸರ್, ಇದರಲ್ಲಿ ಸರಳವಾದ ಸಾಹಿತ್ಯ, ಹೌದು, ಸರಳವಾದ ಕಂಪೋಸಿಷನ್. ಕರೆಕ್ಟ್. ಯಮನ್ ರಾಗದಲ್ಲಿ, ಯಮನ್ ಕಲ್ಯಾಣಲ್ಲಿ ಲಕ್ಷಾಂತರ ಹಾಡಿದೆ, ಬಟ್ ಆದ್ರೂ ಇದೊಂದು ಡಿಫ್ರೆಂಟ್ ಆಗಿ ಸೌಂಡ್ ಆಗುತ್ತೆ. ಅದೇ ಗಜಲ್ ಸರ್. ಈಗ ನೀವು ಅಂದ್ರೆ ನಿಮ್ಮ ಮನೆತನ ಎಲ್ಲ ಸಂಗೀತದ ಮನೆತನ? ಅಂದ್ರೆ ಸರ್ ಅಪ್ಪ ಅಮ್ಮ ಅವರೆಲ್ಲ ಒಂದಿಷ್ಟು ಜಾನಪದ, ಈ ಹಳ್ಳಿ ಕುಟ್ಟೋ ಬೀಸೋ ಹಾಡುಗಳು ಆಡ್ಕೊಂಡು ಬಂದಿದ್ದು. ಆಮೇಲೆ ನನ್ನ ದೊಡ್ಡಪ್ಪ ಸ್ವಲ್ಪ ನಾಟಕಗಳು, ಅಲ್ಲಿಂದ ನಾಟಕಗಳು ನಮ್ ಕಡೆ ಈ ಡಪ್ಪಿನಾಟ ಅಂತ ಬರುತ್ತೆ. ಡಪ್ಪಿನಾಟ ಅಂತ ಬಯಲಾಟಗಳು, ಸಣ್ಣ ಆಟ, ದೊಡ್ಡ ಆಟ, ಡಪ್ಪಿನಾಟ ಅಂತ ಕರೀತಾರೆ. ಈ ತರದ್ದು ಒಂದಿಷ್ಟು ಒಂದು 100 ನಾಟಕಗಳು ನಿರ್ದೇಶನ ಮಾಡಿದ್ರು ನನ್ನ ದೊಡ್ಡಪ್ಪ. ಅವರು ಇನ್ಫ್ಲುಯೆನ್ಸ್ ನಮ್ಮ ಮೇಲೆ ಆಗಿದ್ದು. ಆಮೇಲೆ ಯಾವಾಗ್ಲೂ ನಮ್ಮ ಪಕ್ಕದಲ್ಲಿ ಸರ್, ನಾವು ಪ್ರಾರಂಭದಲ್ಲಿ ನಮ್ಮ ತಾತೆಗೆ 13 ಜನ ಮಕ್ಕಳು. 13 ಜನ ಮಕ್ಕಳಲ್ಲಿ ಎಲ್ರಿಗೂ ಯಾರ್ಯಾರಿಗೆ ಎಷ್ಟೆಷ್ಟು ಮನೆ ಕೊಟ್ಟು, ಮತ್ತೆ ಆಮೇಲೆ 3 ಜನ ಹೊರಗಡೆ ಹಾಕಿದ್ದಾರೆ. ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪನ 3 ಜನ ಹಾಕಿದಾಗ ನಮ್ಗೆಲ್ಲರೂ ಗುಡಿಸ್ಲು ಬಂದಿದ್ದು. ನಮ್ಮ 3 ಜನ, ನಮ್ಮ ಅಪ್ಪನ 3 ಜನ ಭಾಗ ಗುಡಿಸ್ಲು. ಈ ಆಪ್ ಅಂತ ಬರುತ್ತೆ ಸರ್ ನಮ್ಮ ಹಳ್ಳಿ ಕಡೆ, ಈ ಮೇವು ಬರುತ್ತಲ್ವಾ, ಸೆದೆ ಅಂತ ಕರೀತಲ್ಲ, ಆ ಸೆದೆಯಿಂದ ಮಾಡಿರೋದು ಮನೆ. ನೀವು ಅಲ್ಲಿ ನಿಮ್ಮ ಹುಟ್ಟು, ನಿಮ್ಮ ಬೆಳವಣಿಗೆ ಅಲ್ಲೇ ಆಗಿದ್ದು ಸರ್. ಅಲ್ಲಿ ಅಂದ್ರೆ ಅವ್ರ ತಾತನ ಅರಮನೆ ಇದೆ, ಬಟ್ ಅಲ್ಲಿ ನಮ್ಗೇನು ಸಿಕ್ಲಿಲ್ಲ. ನೀವು ಹೋಗಿ ಹೊರಗಡೆ ಹೋಗ್ತೇವೆ ಹೋಗಿ. ಬಟ್ ನಿಮ್ಮ ಮನೆತನದ ಹೆಸರು ಗದ್ದಿನಾ? ಗದ್ದಿ, ಸರ್. ಅಂದ್ರೆ ಗದ್ದಿ ಅಂದ್ರೆ ನಾವು ತೋಟಗಳು ಸರ್, ಕಬ್ಬಿನ ತೋಟ ಮಾಡ್ಕೊಂಡಿದ್ದು ನಮ್ಮ ತಾತನ ಮೂಲದವರು. ಹಾಗಾಗಿ ಯಾರ ಮನೆಯವರು ಅಂದ್ರೆ ಅಲ್ಲಿ ಗದ್ದಿ ಇದೆಯಲ್ಲ ಅವ್ರ ಮನೆ. ಈಗ ನಮ್ಮ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕಬ್ಬಿನ ಗದ್ದೆ ಅಂತೀವಿ ನಾವು. ಸರ್, ಅದೇ ಗದ್ದೆ. ಅದೇ ಗದ್ದಿ. ಹೌದು ಸರ್. ಆ ಗದ್ದಿ ಮನೆ ನೀವು ಗದ್ದಿ ಆಗ್ಬಿಟ್ರಿ. ಗದ್ದೆ ಸರ್. ಹಾಗಾಗಿ ಗದ್ದೆ ಅವರು. ಆಡು ಭಾಷೆಯಲ್ಲಿ ನೀವು ಗದ್ದಿ ಆಗೋ. ಗದ್ದೆ ಹೋಗಿ ಗದ್ದಿ ಆಗಿದ್ದು. ಗದ್ದೆ ಆಯ್ತು. ಯಾವ ಕುಟುಂಬದವ್ರು ನೀನು ಅಂದ್ರೆ ಗದ್ದಿ ಕುಟುಂಬ. ಅಲ್ಲಿರೋರ್ಗ್ ನೀವು ಅಂತ ಅರ್ಥ. ಸೊ ಅದು ಅನುರಾಗ್ ಗದ್ದಿ ಆಯ್ತು. ಏನ್ ಚಿಕ್ಕ ವಯಸ್ಸಲ್ಲೆಲ್ಲ ಏನಾಗ್ಬೇಕು ಅಂತಿದ್ರಿ ಸರ್? ಏನಿಲ್ಲ ಸರ್, ಕನಸೇ ಇರಲಿಲ್ಲ ಸರ್ ನಮ್ಗಳಿಗೆಲ್ಲ. ಯಾಕಂದ್ರೆ ನಾವು ಏನ್ ಹೇಳೋದಂತ ಗೊತ್ತಾಗ್ತಿಲ್ಲ. ತುಂಬಾ ಜನ ಬರದ ನಾಡು ಸರ್ ನಮ್ದು. ನಮ್ಮೂರಲ್ಲಿ ಈಗ ನಮ್ಮ ಹತ್ರ ನಾವು ಇಲ್ಲಿ 2 ಎಕರೆ ಇದ್ರೆ ಅವ್ರು ಕೋಟ್ಯಾಧೀಶ್ವರು. ನಮ್ಮ ಹತ್ರ 100 ಎಕರೆ ಇದೆ, ಯೂಸ್ ಇಲ್ಲ. ಕೊಪ್ಪಳ ಗಂಗಾವತಿ. ನಾನೊಬ್ಬನಲ್ಲ, ನಮ್ಮಲ್ಲಿ ಇರೋರು ಎಲ್ಲರೂ ಜೀವನ ಅಷ್ಟೇ. ಈಗ ನಮ್ಮ ಹತ್ರನೇ ಸರ್, ನಮ್ಮ ತಾತ ಮಾಡಿದ್ದು ಒಂದು 100 ಎಕರೆ ಎಲ್ಲ ಮಾಡಿದ್ದು ಅಲ್ಲೇ ಸೇರಿ. ಈಗ ಎಲ್ರಿಗೂ 13 ಜನ ಮಕ್ಕಳಿಗೆಲ್ಲ ಅರ್ಧ ಹಂಚಿದ್ರೆ ಒಂದು 4-5 ಎಕರೆ ಬಂದಿದೆ. ಅದ್ರಲ್ಲಿ ನಾವೇನು ಬೆಳೆಯೋಕ್ಕಾಗ್ತಿಲ್ಲ. ಮುಂಚೆ ತುಂಬಾ ಚೆನ್ನಾಗಿ ಸಮೃದ್ಧವಾಗಿ ಮಳೆ ಇತ್ತು, ಎಲ್ಲ ಇತ್ತು, ನಡೀತಾ ಇತ್ತು ಸರ್. ಬರ್ತಾ ಮಳೆ ಕಡಿಮೆ ಆದಾಗಲೇ ಎಲ್ಲದೂ ಹೋಗ್ಬಿಡ್ತು. ಆಮೇಲೆ ನಮ್ದು ತಪ್ಪಿದೆ ಸರ್ ಅದರಲ್ಲಿ. ನಾವು ಪ್ರಕೃತಿನ ಹಾಳು ಮಾಡಿದ್ದು ನಾವೆಲ್ಲರೂ ಸೇರ್ಕೊಂಡು. ಈಗ ನಮ್ಮದು 50 ಎಕರೆ, ಒಂದು 35-40 ಎಕರೆ ಗದ್ದೆಯಲ್ಲಿ 250-300 ಗಿಡ ಇತ್ತು. ಈಗ 3 ಗಿಡನೂ ಸಿಕ್ಕಲ್ಲ ಸರ್. ಹಾಗಾಗಿ ಅದಕ್ಕೆ ನಾವು ಹೊಣೆಗಾರರು. ಏನ್ ಕನ್ಸಿತ್ತು ಅವಾಗ ಚಿಕ್ಕ ವಯಸ್ಸಲ್ಲ ಅನುರಾಗ್? ಏನ್ ಕನ್ಸಿತ್ತು? ಅಲ್ಲ, ಅದನ್ನ ಮಾಡ್ಕೊಂಡು ಬಂದಾಗ ನಾವು ಊರ್ ಬಿಟ್ಟು ಹೊರಟ್ಬಿಟ್ಟಿವಿ. ಹೌದಾ? ಅಲ್ಲಿಂದ ನಾವು ಹೋಟ್ಲ ಮಾಡ್ಕೊಂಡಿದ್ದು, ಒಂದು 4-5 ವರ್ಷ ಹೋಟ್ಲ ಮಾಡ್ಕೊಂಡಿದ್ದು. ಆ ಹೋಟ್ಲಲ್ಲಿ ಬಿಸ್ನೆಸ್ ಕಡಿಮೆ ಆದಾಗಲೇ ಸ್ವಲ್ಪ ಹಂಗೆ ಮನೆಗಳ ತಾಪತ್ರೆ ನಮ್ಮ ಊರು ಬಿಟ್ಟು ನಾವು ಹೊರಟ್ವಿ. ಎಲ್ಲಿಗೆ? ಈ ಕುಮಾರವ್ಯಾಸರ ಜನ್ಮಸ್ಥಾನ ಇದೆ ಕೋಳಿವಾಡ, ಹುಬ್ಳಿ ಹತ್ರ. ಅಲ್ಲಿ ಹೋಗಿ ನಾನು ಕುಮಾರವ್ಯಾಸರ ಸಮಾಧಿ ಮೇಲೆ ಕುತ್ಕೊಳ್ತಿದ್ದೆ ಸರ್, ಡೈಲಿ 1 ಗಂಟೆ 2 ಗಂಟೆ. ನನಗೆ ಅವ್ರ ಕುಮಾರವ್ಯಾಸರ ಸಮಾಧಿ ಅಂತ ಗೊತ್ತಿರಲಿಲ್ಲ. ಏನ್ ಮಾಡ್ತಿದ್ರಿ ಅಲ್ಲಿ? ಕೂಲಿ ಕೆಲಸ ಮಾಡಕ್ ಹೋಗ್ತಿದ್ವಿ ಸರ್. ಕೂಲಿ ಕೆಲಸ ಮಾಡೋದು, ಆಮೇಲೆ ಈ ಬಂಡಿ ಕಟ್ಕೊಂಡು ಎತ್ತಿನ ಗಾಡಿ ಕಟ್ಕೊಂಡು ಮೇವು ತರೋದು, ಎಮ್ಮೆ ಮೇಯಿಸ್ಕೊಂಬರೋದು, ಆಮೇಲೆ ಹೊಲಗಳಿಗೆ ನೀರ್ ಹಾಯಿಸಕ್ ಹೋಗೋದು, ಶೇಂಗಾ ಕೀಳಕ್ ಹೋಗೋದು. ಶೇಂಗಾ ಕೀಳೋದ್ ಅಂತಾನೆ ಕರೀತಾರೆ. ಶೇಂಗಾ ಕೀಳಕ್ ಕಡಲೆಕಾಯಿ ಬೀಜ. ಆಮೇಲೆ ಈ ಇದು ಇರುತ್ತಲ್ಲ, ಬೆಳಗ್ಗೆ ಗೋಧಿ ಬರುತ್ತಲ್ಲ ಸರ್, ಗೋಧಿ ಮತ್ತೆ ಕಡ್ಲೆ ಅಂತ ಬರುತ್ತೆ, ಇನ್ನೊಂದು ಉರಿಗಡ್ಲೆ ಬರುತ್ತಲ್ಲ, ಆ ಕಡ್ಲೆನ ಬೆಳಗ್ಗೆ 4 ಗಂಟೆಗೆ ಕೀಳ್ಬೇಕು. ಅದನ್ನ ತೆಗಿಯೋದು ಒತ್ತಾದಂಗ್ಲ, ಅದು ಸಂಜೆ ಆದಂಗ್ಲ ಬಿಸಿಲು ಹೊಡೆದು ಹಾರ್ಡ್ ಆಗುತ್ತೆ, ಕೈಗೆಲ್ಲ ಹರ್ಕೊಳ್ಳುತ್ತೆ. ಬೆಳಗ್ಗೆ 4 ಗಂಟೆಗೂ ಆ ಥರ ಕೆಲಸ ಮಾಡ್ಕೊಂಡು ಒಂದು 2099-2000ವರೆಗೂ ನಾವು 1099-2000ವರೆಗೂ ಅದೇ ಮಾಡ್ಕೊಂಡಿದ್ದು ಸರ್. ಅವಾಗೆಲ್ಲ ಸಂಗೀತ ಜೊತೆಗಿರ್ಲಿಲ್ಲ? ಸಂಗೀತ ಗೊತ್ತೇ ಇಲ್ವಾ? 20 ವರ್ಷದ ಮೇಲೆ ನಾನು ಸಂಗೀತಕ್ಕೆ ಬಂದಿದ್ದೆ ಸರ್.
ಎಲ್ಲಿ ಬದಲಾಗಿದ್ದು ಎಲ್ಲಿ ಮತ್ತೆ ಅಲ್ಲಿನೂ ಮಳೆ ಬೆಳಗ್ಗೆ ಕಡಿಮೆ ಆಯ್ತು ಸರ್, ಧಾರವಾಡ ಹುಬ್ಳಿ ಕಡೆನ. ಅಲ್ಲಿಂದ ನಾವು ವಾಪಸ್ ಊರಿಗೆ ಬಂದಾಗಲೇ ಮತ್ತೊಂದು ಚಿಕ್ಕದೊಂದು ಹೋಟ್ಲ ಶುರು ಮಾಡಿದ್ವಿ. ನನ್ನ ಚಿಕ್ಕಪ್ಪ ಹೇಳಿದ್ರೆ, ಯಾಕೆ ನೀನು ಸುಮ್ಮನೆ ಅದು ಇಂಟೆನ್ಷನ್ ಏನಂತ ಗೊತ್ತಿಲ್ಲ, ನನ್ನ ಚಿಕ್ಕಪ್ಪ ನನಗೆ ಹೇಳಿದ್ರೆ, ಯಾಕೆ ನೀನು ಮ್ಯೂಸಿಕ್ ಸೇರ್ಕೊಬಾರ್ದು ಹೋಗಿ ಒಂದಿಷ್ಟು ಅಂತ. ಒಬ್ಬ ಮುಸ್ಲಿಂ ಹುಡುಗ ಖಾಜಾ ಅಂತ, ಅವನು ನಾನು ಕರ್ಕೊಂಡೋಗಿ ವಿಭೂತಿ ಕುಂಕುಮ ತಗೊಂಡು ದೇವ್ರಿಗೆ ಬೆಳೆದು, ಮನೆಗೆಲ್ಲ ಬೆಳೆದು, ಹಾರ್ನಿಗೆ ಅವನೇ ಬೆಳೆದು, ನನಗೂ ಬೆಳೆದು ನನ್ನ ಸಂಗೀತ ಕ್ಲಾಸಿಗೆ ಸೇರಿಸಿದ. ನೀವು ಓದ್ತಿರ್ಲಿಲ್ವ ಅವಾಗ? ಇಲ್ಲ ಸರ್, 7ನೇ ಕ್ಲಾಸ್ ಓದಿ ಒಂದು 4-5 ವರ್ಷನ ಗ್ಯಾಪ್ ಆಗಿತ್ತು ಸರ್. ಯಾಕೆ? ಅದೇ ಸರ್, ನಮ್ಮ ತಿರುಗಾಟ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಹಂಗಾಗಿ ಓದಕ್ ಆಗ್ಲಿಲ್ಲ ಸರ್. ಆಮೇಲೆ ಸಂಗೀತಕ್ಕೆ ಸೇರಿದ್ಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ, ಆಮೇಲೆ ನಮ್ಗೆ ಮಾರುತಿ ಬಿನ್ನಾಳು, ಶಂಕರ್ ಬಿನ್ನಾಳು ಅಂತ ಕನಗಿರಿಯಲ್ಲಿ ಈ ಪುಟ್ಟರಾಜ ಗವಾಗಳ ಆಶ್ರಮ ಪರಂಪರೆ ಒಂದು ಪಾಠಶಾಲೆ ಶುರುವಾಗಿತ್ತು ಸರ್. ಅಲ್ಲಿ ಹೋಗಿ ಸೇರ್ಕೊಂಡಾಗ ಅಲ್ಲಿ ನಾನು ಹೋಗೋಕೆ ನಿದ್ದೆ ಮಾಡಕ್ ಹೋಗಿದ್ದೆ ಸರ್. ಪಾಠಶಾಲೆ ನಿದ್ದೆ ಮಾಡಕ್ ಹೋಗಿದ್ದೆ. ಬೆಳಗ್ಗೆ ನಮ್ಮ 3 ಗಂಟೆಗೆ ಎಬ್ಬಿಸ್ತಾ ಇದ್ರು. ಬೆಳಗ್ಗೆ 2:30-3 ಗಂಟೆಗೆ ಇದ್ರೆ 8 ಗಂಟೆವರೆಗೂ ಕೆಲಸ ಮಾಡ್ಬೇಕು. ಹಾಲು ಹಾಕ್ಬೇಕು, ನೀರು ತರಬೇಕು. ಈ ಬಿಂದಿಗೆ ಬರುತ್ತಲ್ಲ ಸರ್, 2-3 ಬಿಂದಿಗೆ ಇಲ್ಲಿ ಇಟ್ಕೊಂಡು ನೀರು ತಂದು ಒಂದು 35-40 ಬಿಂದಿಗೆ ನೀರು ತರಬೇಕು ಮನೆಗೆ, ಹೋಟ್ಲಕ್ಕೆ. ಅದಾದ್ಮೇಲೆ ಒಂದಿಷ್ಟು ಈ ಮಿಕ್ಸರ್ ಅಂತ ಕರಿತೀವಲ್ಲ ಸರ್, ನಮ್ಮ ಕಡೆ ಡಾಣಿ ಅಂತೀವಿ, ಅದನ್ನ ತಿಕ್ಕಬೇಕು. 5 kg 6 kg ಡೈಲಿ. ಅದು ಎಣ್ಣೆ ಮೇಲೆ ಇಷ್ಟದ ಎಣ್ಣೆ ಇರುತ್ತೆ, ಅದ್ಮೇಲೆ ಮಲ್ಕೊಂಡು ಕೈಯಿಂದ ತಿಕ್ಕೋದು. ಇಲ್ಲಿ ಈಗಲೂ ಕಲೆ ಇದೆ ಸರ್ ಅದು. 8 ಗಂಟೆ ತನಕ ಅದು ಮಾಡಿ ಇದು ಮಾಡಿ ಮಧ್ಯಾಹ್ನದ ಮೇಲೆ ಕ್ಲಾಸ್ಗೆ ಹೋಗಿ ಮಲ್ಕೊಳಕ್ಕೆ. ಅಲ್ಲಿ ನಮ್ಗೆ ರೂಲ್ ಬಂಡ್ ಐತವ್ರು, ನೀನು ಅಲ್ಲಿದ್ದ ಬಂದು ಮಲ್ಕೊಳಕ್ಕೆ ಬಂದಿದ್ಯಾ, ನೀನು ಹಾಡೋದಕ್ಕೆ ಬಂದಿದ್ಯಾ ಅಂತ. ಆಮೇಲೆ ಅಲ್ಲಿ ಶುರುವಾಯಿತು ಸರ್. ನನ್ನ ಮಾರುತಿ ಬಿನ್ನಾಳ್ ಅಂತ ಅವ್ರ ಹತ್ರ ನನ್ನ ಸಂಗೀತ ಕೊಂದು ಸ್ವಲ್ಪ ಜೂನಿಯರ್ ತುಂಬ ಚೆನ್ನಾಗಿ ಮಾಡಿದೆ ಸರ್. ನೀವು ಆ್ಯಕ್ಚುಲಿ ತುಂಬ ಚೆನ್ನಾಗಿರೋ ಸಂಗೀತ ಪ್ರಕಾರ ಆಯ್ಕೆ ಮಾಡ್ಕೊಂಡಿದ್ದೀರಿ. ಯಾಕೆ ಅಂದರೆ ಈ ಗಜಲ್ಗಳಲ್ಲಿ ಯಾವಾಗಲೂ ತುಂಬ ನೋವು ಇರುತ್ತೆ, ಜೀವನದ ಕಹಿ ಸತ್ಯಗಳಿರುತ್ತೆ, ಪ್ರೀತಿಯ ಪರಾಕಾಷ್ಠೆ ಇರುತ್ತೆ, ಎಲ್ಲವೂ ಇರುತ್ತೆ. ನೋಡಿ, ನಿಮ್ಮ ಕಣ್ಮುಂದೆ ನಿಮ್ಮ ಬದುಕಿದೆ ನೀಟಾಗಿ. ಖಂಡಿತವಾಗ್ಲೂ ಸರ್. ಅದನ್ನ ನೆನಪಿಸ್ಕೊಂಬಿಟ್ರೆ ನೀವು ಸಾಹಿತ್ಯ ಬರೀತೀರಾ, ಅದನ್ನ ನೆನಪಿಸ್ಕೊಂಬಿಟ್ರೆ ನೀವು ಗಜಲ್ ಹಾಡ್ತೀರಾ. ಹೌದು ಸರ್, ಹೌದು ಹೌದು, ಖಂಡಿತವಾಗ್ಲೂ. ಆ ಥರದ್ದು ಯಾವ್ದಾದ್ರು ಒಂದು ಅಂದರೆ ನಿಮ್ಮ ಕಣ್ಮುಂದೆ ನಿಮ್ಮ ಜೀವನ ನೀವು ಬರೆದು ಹಾಡಿದ್ದು ಯಾವ್ದಾರು? ಆ್ಯಕ್ಚುಲಿ ಆ ಥರದಕ್ಕಿಂತ ಪ್ರೇಮಗೀತೆಗಳನ್ನ ಜಾಸ್ತಿ ಇಟ್ಕೊಂಡ್ ಬಂದಿರೋದ್ರಿಂದ ಸರ್, ಇನ್ನೊಂದು ಹೆಂಗಿದೆ ಅಂದರೆ, ನನ್ನ ನೋವೆಲ್ಲ ಗೀತೆಯಾಗಿದೆ, ನನ್ನ ನಲಿವೆಲ್ಲ ಗೀತೆಯಾಗಿದೆ, ನೀನಿರದೆ ನೀ ಬರದೆ, ನೀನಿರದೆ ನೀ ಬರದೆ. ಹೃದಯ ಶಿವ ಅಂತವ್ರೆ ಸಾಲುಗಳು ಬರೆದಿದ್ದು. ಸಾಹಿತ್ಯ ಹೆಂಗಿದೆ ಅಂದರೆ ಸರ್, ಅಂದರೆ ನನ್ಗನ್ಸಿದ್ ನೋಡಿ, ಜೀವನ ಮತ್ತು ಪ್ರೇಮ ಅಧ್ಯಾತ್ಮ 3 ಒಂದೇ ಅಂತ ನನ್ನ ಭಾವನೆ ಸರ್. ಜೀವನ, ಅಧ್ಯಾತ್ಮ, ಸಂಗೀತ. ಅಧ್ಯಾತ್ಮ ಸಂಗೀತ ಒಂದೇ ನಾಣ್ಯದ 2 ಮುಖ. ಅಲ್ಲಿ ದೇವರ ಪ್ರೀತಿ ಇದೆ, ಅಲ್ಲಿ ಅಂತರಂಗದ ಪ್ರೀತಿ, ಇಲ್ಲಿ ಬಹಿರಂಗದ ಪ್ರೀತಿ. ಅದ್ರ ಜೊತೆಲಿ ಇದು ಜೀವನ ಹೋಲ್ಸ್ಕೊಂಡು ಮಾಡಿದೆ. ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ನನ್ನ ನೋವೆಲ್ಲ ಗೀತೆಯಾಗಿದೆ, ನನ್ನ ನಲಿವೆಲ್ಲ ಗೀತೆಯಾಗಿದೆ, ನೀನಿರದೆ ನೀ ಬರದೆ, ನೀನಿರದೆ ನೀ ಬರದೆ. ಮುಂದೆ ಹೇಳ್ತಾರೆ, ಹೃದಯದ ಬಾಗಿಲ ಒಲವಿನ ತೋರಣ ಒಣಗಿದೆ ಈ ದಿನ ನೀನಿಲ್ಲದೆ, ಏಕಾಂಗಿ ಹಾಡೆಲ್ಲ ಮೂಕವಾಗಿದೆ, ಯಾಕಾಗೆ ಈ ಬಾಳು ಬೇಕಾಗಿದೆ. ಏನಾಯ್ತು? ನೀನಿರದೆ ನೀ ಬರದೆ. ಇದು ಆಡಿಯನ್ಸ್ ಎಂಜಾಯ್ ಮಾಡ್ತಾರೆ. ಹೌದು. ಈಗ ನಾವು ಲವ್ ಪ್ರಪೋಸ್ ಅಥವಾ ನಿನ್ನ ಮೇಲೆ ನಾನು ಎಷ್ಟು ಪ್ರೀತಿ ಇಟ್ಟಿದ್ದೀನಿ, ನೀನ್ ಇಲ್ದೆ ಹೋದ್ರೆ ಹೆಂಗಿರ್ತೀನಿ ಅದಕ್ಕೆ ನೀವು ಬೇರೆ ಬೇರೆ ಹಾಡ್ಬೇಕಾಗಿಲ್ಲ. ನೋಡಿ, ನಮ್ಮ ಕನ್ನಡದ ಗಜಲ್ ಎಷ್ಟು ಚಂದ ಇದೆ. ಈ ತರದ್ದು ಈ ಭಾವ ತುಂಬಾ ಇಷ್ಟ ಆಗುತ್ತೆ ಸರ್. ಆಕ್ಚುಲಿ ಹೇಳ, ನಾನು ಕೇಳಿದ್ದಿಲ್ಲ. ನಾನೀಗ ನಿಮ್ಮ ಮೊದಲ ಪ್ರೇಕ್ಷಕ ಕೂತ್ಕೊಂಡು ಕೇಳಿಸ್ಕೊತಾ ಇರೋದು. ನಾನೇ ಬಹಳ ಖುಷಿ ಆಗ್ತಿದೆ ನನಗೆ. ಎಷ್ಟು ಚಂದ ಇದೆ ಹಾಡು, ಸಾಹಿತ್ಯ. ಇದಕ್ಕೆ ಹೆಂಗೆ ಅಂದ್ರೆ ಇದಕ್ಕೆ ಸಾಹಿತ್ಯ ಬೇರೆ ಬರಿಬೇಕಾ? ಹೌದು ಸರ್. ಇದನ್ನ ನಾವೇನ್ ಮಾಡಿದ್ವಿ ಅಂದ್ರೆ, ಈಗ ಉರ್ದು ಅಲ್ಲಿ ಒಂದಿಷ್ಟು ನಾನು ಹೇಳಿದ್ನಲ್ಲ ಸರ್, ಮತ್ಲಾ, ಮಖ್ತಾ, ಕಾಫಿ, ರದೀಫ್ ಅಂತಿದೆ. ಅದನ್ನ ಇಟ್ಕೊಂಡೆ. ಮತ್ಲಾ ಮೀನ್ಸ್ ಏನಿಲ್ಲ, ಪ್ರಾರಂಭದ 2 ಲೈನ್ಗಳು. ಆಮೇಲೆ ಮಖ್ತಾ ಅಂದ್ರೆ ಕೊನೆ 2 ಲೈನ್, ಕೊನೆಯಲ್ಲಿ ಅಂಕಿತ ನಾಮ ಬರುತ್ತೆ. ಈ ಪ್ರಯೋಗ ನಮ್ಮ ಕವಿಗಳು ಯಾವಾಗ್ಲೂ ಮಾಡಿದ್ದಾರೆ ಸರ್. ಶೇಷನಾಳ್ ಶರೀಫರು ಮಾಡಿದ್ದಾರೆ, ವಚನಕಾರರು ಮಾಡಿದ್ದಾರೆ, ಆಮೇಲೆ ದಾಸರು ಮಾಡಿದ್ದಾರೆ. ತತ್ವಪದಗಳು ತುಂಬಾ ತತ್ವಪದಗಳಲ್ಲಿ ಈ ತರ ಇದೆ. ಆಮೇಲೆ ಅಷ್ಟೇ ಅವ್ರು ಇಟ್ಕೊಂಡು ಹೋಗಿರೋದು. ಮಧ್ಯದಲ್ಲಿ ಕೊನೆಯ ಲೈನ್ ರಿಪೀಟ್ ಆಗುತ್ತಲ್ವಾ. ಈಗ ಹೆಂಗಿದೆ ಅಂದ್ರೆ ನೋಡಿ, ಇದು ಆಲ್ರೆಡಿ ತುಂಬಾ ಜನಮನಸ್ಸದಲ್ಲಿ ಉಳಿದಿರುವಂತ ಹಾಡು.
ಮಳೆ ಬರುತ್ತಿದೆ ಗೆಳತಿ, ಮಳೆ ಬರುತ್ತಿದೆ, ಮಳೆ ಬರುತ್ತಿದೆ ಗೆಳತಿ, ಮಳೆ ಬರುತ್ತಿದೆ, ನೀ ಬಂದರೆ ಇಲ್ಲೇ ಇದ್ದರೆ ಮಳೆ ಬರುತ್ತಿದೆ ಗೆಳತಿ ಮಳೆ ಬರುತ್ತಿದೆ. ಇದು ಎರಡು ಲೈನ್ ಇದಲ್ಲ, ಮಳೆ ಬರುತ್ತಿದೆ ಗೆಳತಿ ಮಳೆ ಬರುತ್ತಿದೆ, ನೀ ಬಂದರೆ ಇಲ್ಲೇ ಇದ್ದಾರೆ, ಅದು ಮತ್ಲ. ಕೊನೆಗೆ ಮಾಮರವು ಅರಳಿದೆ ನಿನ್ನ ಕಣ್ಣ ನೋಟಕ್ಕೆ, ಹೂಮನವು ನಗುತ್ತಿದೆ ನಿನ್ನ ತುಟಿಯ ಜೇನಿಗೆ, ಹೂಮನವು ನಗುತ್ತಿದೆ ನಿನ್ನ ತುಟಿಯ ಜೇನಿಗೆ. ಇದು ಮತ್ಲ. ಬಂದು ಬಿಡು ಬೇಗನೆ ಕಾಡಬೇಡ ಸುಮ್ಮನೆ. ಇದರಲ್ಲಿ ಈಗ ರಿಪೀಟ್ ಆಗುತ್ತಲ್ಲ ಸರ್, ಮಳೆ ಬರುತ್ತಿದೆ ಗೆಳತಿ ಮಳೆ ಬರ್ತಿದೆ, ಅದು ರದೀಫ್ ಮತ್ತೆ ಕಾಫಿ ಅಂತ ಕರೀತಿದೆ. ಮಳೆ ಬರುತ್ತಿದೆ ಗೆಳತಿ ಮಳೆ ಬರುತ್ತಿದೆ, ಇದು ಎಲ್ಲ ಕಡೆ ಕ್ಯಾರಿ ಆಗುತ್ತೆ. ನೀವು ಎಷ್ಟು ಬೇಕಾದ್ರೆ ಇದನ್ನ ಮಾಡ್ಕೊಂಡು ಹೋಗ್ಬೋದು. ನಾವಾಗ ಶಾಯರಿಗಳು ಅಂತ ಹೇಳ್ತೀವಿ, ಶಾಯರಿಗಳು ನಮ್ಮ ಹನಿಗವಿತೆಗಳು ಎರಡು ಒಂದೇ. ನಾನು ಶಾಯರಿ ಮುಖ ಹನಿಗವಿತೆಗಳು ನೋಡಿದೀನಿ ನಾನು. ಹನಿಗವಿತೆಗಳು ಇದೆಯಲ್ಲ ಸರ್, ಜರ್ನಲ್ ಶಿವಶಂಕರ್ ಸರ್ ಅದ್ಭುತವಾದ ಅವರು ಹೆಂಗ್ ಹೇಳ್ತಾರಂದ್ರೆ, ನೋಡಿ ಶಾಯರಿಗೂ ಹನಿಗವಿತೆಗಳು ಏನ್ ವ್ಯತ್ಯಾಸ ಏನಿಲ್ಲ ನನ್ನ ಪ್ರಕಾರ. ಪ್ರತಿ ಶಾಯರಿಯಲ್ಲೂ ಒಂದೊಂದು ಕ್ಯಾರೆಕ್ಟರ್ ಇದೆ. ಈಗ 8 ಶಾಯರಿ ತಗೊಂಡ್ರೆ ಅದೊಂದು ಗಜಲ್, 9 ಶಾಯರಿ ತಗೊಂಡ್ರೆ ಅದೊಂದು ಗಜಲ್, 10 ಎಷ್ಟಾದ್ರೂ ತಗೊಳ್ಬೋದು. ನಿಮ್ಮ ಇಷ್ಟ, ಆಡಿಯನ್ಸ್ ನಿಮ್ಗೆ ಸಪೋರ್ಟ್ ಮಾಡಬೇಕು ಎಷ್ಟಾದ್ರೂ. ಅದೇ ಥರದ್ದು ಇವ್ರು ಹೇಳ್ತಾರೆ ಪ್ರತಿಯೊಂದು ಇದರಲ್ಲೂ ಹನಿಗವಿತೆಗಳು, ಯಾಕಂದ್ರೆ ಕನ್ನಡದ ಪ್ರೀತಿ ಆಗಿರೋದ್ರಿಂದ ಗಜಲ್ ಪ್ರೋಗ್ರಾಮ್ ಆದ್ರೂ ಅದಕ್ಕೆ ಕಂಪೇರ್ ಮಾಡ್ತೀವಿ. ಹನಿಗವಿತೆ ಅಂದ್ರೆ ದುಂಡಿರಾಜ್ ಅವರು, ಹೌದು, ಜರನಹಳ್ಳಿ ಶಿವಶಂಕರ್ ಅವ್ರದ್ದು, ನಾವು ತುಂಬಾ ನೋಡಿ ಕೇಳಿ ಖುಷಿ ಪಟ್ಟಿದೀವಿ. ಇದು ನೋಡಿ ಜರನಹಳ್ಳಿ ಶಿವಶಂಕರ್ ಅವ್ರು ಹೇಳ್ತಾರೆ ಸರ್, ಜನನ ಒಂದು ಕ್ಷಣ, ಮರಣ ಒಂದು ಕ್ಷಣ, ನಡುವೆ ಜೀವನ 3 ದಿನ, ನಡುವೆ ಜೀವನ 3 ದಿನ, ಅಲ್ಲೇ ನಡೆದು ಹೋಗುವುದು ಮಹಾಭಾರತ ರಾಮಾಯಣ. ಇದೊಂದು ಕ್ಯಾರೆಕ್ಟರ್ ಸರ್, ಒಂದು ಹನಿಗವಿತೆ. ಇದನ್ನ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಒಂದು 5-6 ಹನಿಗವಿತೆಗಳನ್ನು ಸೇರಿಸ್ಕೊಂಡು ಒಂದು ಗಜಲ್ ಸೇಲಲ್ಲಿ ಫಸ್ಟ್ ಹಾಡಿದ್ದು ನಾನು ಸರ್. ಹೌದಾ? ಭೂಮಿಗೆ ನಾವೆಲ್ಲ ಏನೆಲ್ಲ ರೂಪ ಕೊಡ್ಬೋದು ನಡೆಯುವಾಗ. ಇದೆ, ನಡೆಯುವಾಗ ಜನ್ಮ ಭೂಮಿ ಪುಣ್ಯ ಭೂಮಿ ಮಾತೃಭೂಮಿ, ನಡೆಯುವಾಗ ಜನ್ಮ ಭೂಮಿ ಮಾತೃಭೂಮಿ ಪುಣ್ಯ ಭೂಮಿ, ಮಲಗಿದಾಗ ರುದ್ರಭೂಮಿ 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 ರುದ್ರಭೂಮಿ. ಅಲ್ಲಿಗೆ ಇದಕ್ಕೆ ಸಂಬಂಧ ಇಲ್ಲ ಸರ್. ಎಷ್ಟು ಆಳವಾದ ಅರ್ಥ ಇದು ಅಲ್ವಾ ಸರ್? ಫಸ್ಟ್ ಶಾಯರಿಗೂ ಈ ಶಾಯರಿಗೂ, ಫಸ್ಟ್ ಹನಿಗವಿತೆಗಳು ಈ ಹನಿಗವಿತೆಗಳು ಸಂಬಂಧ ಇಲ್ಲ, ಬೇರೆ ಬೇರೆ ಕ್ಯಾರೆಕ್ಟರು, ಬಟ್ ಅದಕ್ಕೆ ಇದಕ್ಕೆ ಫಿಟ್ ಆಗುತ್ತೆ ಸರ್. ಈ ಥರದ್ದು ನಾನು ಈ ಥರದ್ದು ಹಾಡ್ತಾ ಬಂದಾಗ ನನಗನ್ಸಿತ್ತು ಕನ್ನಡದ ಗಜಲ್ ಮಾಡ್ಬೋದು ನಾನು. ಕೇಳ್ತಾರೆ ಜನ. ಸೊ ಹನಿಗವಿತೆಯನ್ನು ಕೂಡ ಗಜಲ್ ಅವತಾರಕ್ಕೆ ತಂದ್ರಿ. ಹೌದು ಹೌದು ಸರ್. ಈಗ ಆನ್ ಸ್ಪಾಟ್ ಈ ಹರಿಕತೆ ಪಾಡ್ಕಾಸ್ಟ್ ಶೋನಲ್ಲಿ ಜರ್ನಹಳ್ಳಿ ಶಿವಶಂಕರ್ ಅವ್ರದ್ದು ಒಂದು ಹನಿಗವಿತೆ ಇದೆ, ಸುಮ್ಮನೆ ಕೊಡ್ತೇನೆ, ಪ್ಲೀಸ್ ಸರ್. ಇಲ್ಲೇ ನೋಡಿ, ಖಂಡಿತ ಆಯ್ತಾ? ಏನು ಪ್ರಾಂಪ್ಟ್ ಇಲ್ಲ, ಲೆಟ್ಸ್ ಗೋ, ಸುಮ್ಮನೆ ನೋಡೋಣ ಹೆಂಗೆ ಅಂತ. ಈಗಲೇ ಬರೆದು ಈ ಹರಿಕತೆ ಪಾಡ್ಕಾಸ್ಟ್ ಶೋನಲ್ಲೇ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದಾರೆ. ಸಾಹಿತ್ಯ ಹೀಗಿದೆ: ಚಿನ್ನ ಬೆಳ್ಳಿ ಇರಬಹುದು ಇರದಿರಬಹುದು, ಧನ ಕನಕಗಳು ಇರಬಹುದು ಇರದಿರಬಹುದು, ವಜ್ರ ವೈಢೂರ್ಯಗಳು ಇರಬಹುದು ಇರದಿರಬಹುದು, ಯುವಶಕ್ತಿ ಹೊಂದಿದ್ದರೆ ಅಥವಾ ಉತ್ತಮ ಆರೋಗ್ಯ ಹೊಂದಿದ್ದರೆ ಈ ಎಲ್ಲವನ್ನೂ ತರಬಹುದು, ಈ ಎಲ್ಲವನ್ನೂ ತರಬಹುದು. ಆಗ್ಬೋದಾ? ಅದ್ಭುತ, ಪ್ರಯತ್ನ ಮಾಡ್ತೀನಿ ಸರ್. ಈ ಕ್ಷಣ ನೋಡೋಣ ಇದನ್ನ ಹೆಂಗೆ ಅನುರಾಗ್ ಗದ್ದಿ ಅವರು ಲೈವ್ ನಲ್ಲಿ ಕಂಪೋಸ್ ಮಾಡ್ತಾರೆ. ಇದು ಹನಿಗವಿತೆ, ಇದನ್ನ ಗಜಲ್ಗೆ ಅಳವಡಿಸ್ಬೇಕು ಅವ್ರೀಗ. ಚಿನ್ನ ಬೆಳ್ಳಿ ಇರಬಹುದು ಇರದಿರಬಹುದು, ಚಿನ್ನ ಬೆಳ್ಳಿ ಇರಬಹುದು ಇರದಿರಬಹುದು, ಧನ ಕನಕಗಳು ಇರಬಹುದು ಇರದಿರಬಹುದು, ವಜ್ರವೈಡೂರ್ಯ ಇರಬಹುದು ಇರದಿರಬಹುದು, ವಜ್ರವೈಡೂರ್ಯ ಇರಬಹುದು
ಇರದಿರಬಹುದು, ಯುವ ಶಕ್ತಿ ಒಂದಿದ್ದರೆ ಸಾಕು, ಈ ಎಲ್ಲ ತರಬಹುದು, ಚಿನ್ನ ಬೆಳ್ಳಿ ಇರಬಹುದು, ಇರದಿರಬಹುದು. ಹಿಂಗೆ ಮಾಡ್ಬೋದು ಸರ್. ಸಾಹಿತ್ಯ ಅದಕ್ಕೆ ಬರಿಬೇಕು ಅಂತಿಲ್ಲ. ಹಾಂ ಹಾಂ ಹಾ, ಓಕೆ ಸರ್. ಇನ್ನೊಂದು ಏನಾಗ್ತಂದ್ರೆ ಸರ್, ಈಗ ನಾನು ಎಲ್ಲ ಎಸ್ಪೆಷಲಿ ನಾನು ಸಂಗೀತ ವಿದ್ಯಾರ್ಥಿಗಳಿಗೆ ಆಮೇಲೆ ಗಾಯಕರಿಗೆ ಹೇಳೋದೇನಂದ್ರೆ, ನಮ್ಗೆ ಸ್ವರ ಇದೇನು ದೊಡ್ಡ ಮಹಾನ್ ವಿದ್ಯೆ ಅಲ್ಲ ಸರ್. ನಾನು ಏನು ಹಾಡಿದ್ನಲ್ವಾ ಅದೇನಿಲ್ಲ, ನನಗೆ ಸ್ವರ ಗೊತ್ತಿದೆ, ತಾಳ ಗೊತ್ತಿದೆ, ಸೊಗಾಗಿ ಹಾಡ್ತಿದ್ದೀನಿ ಅಷ್ಟೇ. ಓಕೆ, ನನ್ನ ಕಲ್ಪನೆ ನೀವು ಆಮೇಲೆ ನೀವು ಚೆನ್ನಾಗಿ ಓದಿರೋದ್ರಿಂದ ನಾನು ತಲೆಯಲ್ಲಿ ಹೋಯ್ತು ನೀಟಾಗಿ ಒಳಗಡೆ. ಇಲ್ಲ ಅಂದ್ರೆ ನಾನೊಂದು 10 ಸರಿ ಓದ್ಕೊಂಡು ಅದನ್ನ ಸೊ ಅದು ಅರ್ಥ ಮಾಡ್ಕೊಂಡ್ರೆ ಅದ್ರ ಸಾರ ಗೊತ್ತಾದ್ರೆ ಅದನ್ನ ತುಂಬಾ ಸರ್. ಚೆನ್ನಾಗಿ ಈಗ ಈ ಸ್ವರ ತಾಳ ಗೊತ್ತಿದ್ರೆ ನ್ಯೂಸ್ ಪೇಪರ್ ಕೊಟ್ಟರು ಹಾಡ್ತೀನಿ ಸರ್. ಹೆಡ್ಲೈನ್ಸ್ ಹಾಡ್ತೀರಿ? ಹಾ, 100% ಮಾಡ್ಬೋದು. ಅಂದ್ರೆ ಸ್ವರ ತಾಳ ನಾನು ಹೇಳ್ತಿರೋದು ಎಲ್ರಿಗೂ ಅದು ಹೇಳ್ತಿರೋದು, ಅದ್ರ ಭಾವ ಇರೋದಿಲ್ಲ ಸರ್. ಸುಮ್ಮನೆ ಕೇಳ್ತೀನಿ ನಾನೀಗ. ಈಗ ಪೆಟ್ರೋಲ್ ಡೀಸೆಲ್ ಬೇರೆ ವಾರದಲ್ಲಿ 3ನೇ ಬಾರಿ ಅತಿ ಹೆಚ್ಚಾಯ್ತು. ಕಳೆದ ಒಂದಷ್ಟು ತಿಂಗಳಿಂದ ಚಿನ್ನ ಬೆಳ್ಳಿ ರೇಟ್ ಅಲ್ಲಿ ಏರಿಳಿತಗಳಾಗ್ತಾನೆ ಇದೆ. ಇದನ್ನ ಬ್ರೇಕಿಂಗ್ ನ್ಯೂಸ್ ಅಲ್ವಾ ಇವೆಲ್ಲ? ಇದನ್ನೆಲ್ಲ ಹೆಂಗ್ ಹೇಳ್ತೀರಿ? ಏನ್ ಮಾಡೋಣ ಸರ್? ಫಸ್ಟ್ ಪೆಟ್ರೋಲ್ ಡೀಸೆಲ್ ಬೇರೆ ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಇದು ಬ್ರೇಕಿಂಗ್ ನ್ಯೂಸ್. ಬ್ರೇಕಿಂಗ್ ನ್ಯೂಸ್. ಚಿನ್ನ ಬೆಳ್ಳಿ ಪೆಟ್ರೋಲ್ ಬೆಲೆ ಗಗನಕ್ಕೇರ್ತಾ ಇದೆ. ಗಗನಕ್ಕೇರಿದೆ, ಗಗನಕ್ಕೇರಿದೆ, ಗಗನಕ್ಕೇರಿದೆ. ಜನಸಾಮಾನ್ಯರ ಪಾಡೇನು? ಜನಸಾಮಾನ್ಯರ ಪಾಡೇನು ಶಿವನೇ. ಅಂದ್ರೆ ಸರ್, ಇದು ನಾನು ಹೇಳ್ತಿರೋದು ಸರ್, ಹಿಂಗೆ ಹಾಡಬಾರ್ದು. ನಾನು ಕಲಿಯೋ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ನಾನು ಈ ಮಾತನ್ನು ಹೇಳ್ತಿರೋದು. ಸ್ವರ ಮತ್ತು ತಾಳದ ಬಗ್ಗೆ ಯಾರಿಗೆ ಕಂಟ್ರೋಲ್ ಇರುತ್ತೆ ಸರ್, ಅವ್ರು ಏನು ಬೇಕಾದ್ರೂ ಕೊಟ್ಟರೆ ಹಾಡ್ಕೊಂಡು ಹೋಗ್ತಾರೆ. ಭಾವಗೀತೆ, ಭಕ್ತಿಗೀತೆ, ವಚನ, ದಾಸಪದ ಇವು ನಾವು ಕಲಿಸೋದು ಅಲ್ವೇ ಅಲ್ಲ ಸರ್. ಅದು ಅವ್ರವ್ರ ಭಾವಕ್ಕೆ ತಕ್ಕಂಗೆ ಅವ್ರು ಕಲ್ತ್ಕೊಂಡು ಹೋಗ್ತಾರೆ, ಶಾಸ್ತ್ರೀಯ ಸಂಗೀತದ ಬೇಸಿಕ್ ಗೊತ್ತಿದ್ರೆ. ಕರೆಕ್ಟ್. ಸೊ ನಿಮ್ಗೆ ನಮ್ಮ ಗುರುಗಳು ಕೃಪೆಯಿಂದ ನಾವೇನು ಮಾಡಿದ್ವಿ, ಸ್ವರ ಸಾಧನೆ, ತಾಳ ಸಾಧನೆ ಅಷ್ಟೇ ಮಾಡಿದ್ದು. 1000 ಲಕ್ಷಾಂತರ ರಾಗ ಇದೆ ಸರ್. ಭೀಮಸೇನ್ ಜೋಶಿ ಅವ್ರಿಗೆ 150 ರಾಗದ 200 ರಾಗ ಬರ್ತಿರ್ಲಿಲ್ಲ. ಭಾರತ ರತ್ನ ಸಿಕ್ಕಿದೆ ಅವ್ರಿಗೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪ್ರಕಾರ ಒಂದು 10,000 ರಾಗ ಸಿಗುತ್ತೆ ಸರ್ ನಿಮಗೆ. ಕರ್ನಾಟಕ ಈಗ ನಾವು 72 ಮೇಳಕರ್ತ ರಾಗ ಅಂತ ಇಟ್ಕೊಂಡೇನೆ 10 ತಾಟ್ ಮಾಡ್ಕೊಂಡ್ರೆ ಹಿಂದೂಸ್ತಾನಲ್ಲೇ ಒಂದು 800-900 ರಾಗ ಸಿಗುತ್ತೆ. ಅಲ್ಲ, 3-4 ಸಾವಿರ ರಾಗ ಸಿಗುತ್ತೆ. ಇನ್ನು ಬರೀ 72 ಮೇಳಕರ್ತ ರಾಗ ಇಟ್ಕೊಂಡು ಮಾಡಿರೋದು ಇಷ್ಟು ರಾಗ ಇದೆ. ಅದೊಂದು 500 ಮೇಳಕರ್ತ ರಾಗಗಳಿದ್ದಾವೆ ಸರ್ ಅಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ. ಅನುರಾಗ್ ಅವರೇ, ನಿಮ್ಮ ಎಷ್ಟು ವರ್ಷದ ಸಂಗೀತದ ಕೃಷಿ ಇದು? ಆಗಿದೆ ಒಂದು 10-15 ವರ್ಷದಿಂದ ಮಾಡ್ಕೊಂಡು. 15 ವರ್ಷದಿಂದ. ಸೊ ಬರೀ ಹಿಂದೂಸ್ತಾನದಿಂದ ಶುರುವಾಯಿತು, ಬಟ್ ಈಗ ಎಲ್ಲ ಕಡೆ ಹರಡ್ತಾ ಇದೆ ಬೇರೆ ಬೇರೆ ಥರ ಎಲ್ಲ. ಈ ಹಾಸ್ಯಮಯವಾಗೂ ಇರುತ್ತಾ ಗಜಲ್ಲು? ಹಾಂ, ಮಾಡ್ಬೋದು ಸರ್. ನೋಡೋಣ, ಇದೊಂದು ಹೊಸ ಥರ. ನಿಲ್ಲು ನಿಲ್ಲು ಗೆಳತಿ, ನಿಲ್ಲು ನಿಲ್ಲು ನೀ, ಯಾರಿಲ್ಲ ಮನೆಯಲ್ಲಿ ನಿನ್ನ ಹೊರತು. ಸ್ನೇಹಿತ ಮನೆಗೆ ಬಂದಿರ್ತಿಲ್ಲ, ನಾನು ನೋಡ್ತೀನಿ ಲೇಟ್ ಆಗುತ್ತೆ ಅಂದಾಗ ಆಮೇಲೆ ಹೇಳ್ತಾರೆ, ನಿಲ್ಲಲಾರೆನೋ ಗೆಳೆಯ, ನಿಲ್ಲಲಾರೆನೋ, ಯಾರಿಲ್ಲ ಆ ಮನೆಯಲ್ಲಿ ನನ್ನ ಹೊರತು. ಕರೆಕ್ಟ್. ಇದು ಎರಡು ಕಾನ್ವರ್ಸೇಷನ್. ಬಟ್ ಇದರಲ್ಲಿ 2 ಅರ್ಥನೂ ಸಿಗುತ್ತೆ. ನಿಮ್ಗೆ ಏನ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಬೋದು. ಪ್ಲೀಸ್ ನಮ್ಗೆ ಹಾಡು ತೋರಿಸಿ. ಹಾ ಸರ್. ನಿಲ್ಲು ನಿಲ್ಲು ಗೆಳತಿ, ನಿಲ್ಲು ನಿಲ್ಲು ನೀ, ಯಾರಿಲ್ಲ ಮನೆಯಲ್ಲಿ ನನ್ನ ಹೊರತು. ನಿಲ್ಲಲಾರೆನೋ ಗೆಳೆಯ, ನಿಲ್ಲಲಾರೆನೋ ಕ್ಷಮಿಸು, ಯಾರಿಲ್ಲ ಆ ಮನೆಯಲ್ಲಿ ನನ್ನ ಹೊರತು. ಇದರ ಹೀಗೇಕೆ ಕಾಡುವೆ ಈ ಕಣ್ಣಲ್ಲಿ, ಹೀಗೇಕೆ ಕಾಡುವೆ ಈ ಕಣ್ಣಲ್ಲಿ, ಒಲವುನು ತುಂಬಿದೆ ಈ ಮನದಲ್ಲಿ, ನಾನಂತೂ ಉಳಿವೆನು ನಿನ್ನ ಬಾಳಲಿ, ನಾನಂತೂ ಉಳಿವೆನು ನಿನ್ನ ಬಾಳಲಿ, ನೋವು ನಲಿವುಗಳ ಸಹಯಾತ್ರೆಯಲ್ಲಿ,
ನೋವು ನಲಿವುಗಳ ಸಹಯಾತ್ರೆಯಲ್ಲಿ, ನೋವು ನಲಿವುಗಳ ಸಹಯಾತ್ರೆಯಲ್ಲಿ, ನಿಲ್ಲು ನಿಲ್ಲು ಗೆಳತೀನಿ, ನಿಲ್ಲು ನಿಲ್ಲು ನೀ ಆ ಥರ ಇದೆ. ದುಂಡಿರಾಜ್ ಅದು ಹನಿಗವಿತೆ. ಹಾಂ ಕೊಡಿ ಸುಮ್ಮನೆ ಕೊಡ್ತೀನಿ ಅಷ್ಟೇ, ಎರಡೇ ಸಾಲು, ಚಿಕ್ಕದಾಗಿದೆ, ಪ್ಲೀಸ್ ಸರ್. ಮಜಾ ಇದೆ. ಹಾಂ ಇದು ಹಾಸ್ಯಮಯವಾಗೂ ಇದೆ. ಹ್ಞೂ ಮೆಚ್ಚಬೇಕಾದ್ದೇ ಭಾರತೀಯರ ಸತ್ಯಪ್ರಿಯತೆ. ಓಕೆ. ಮೆಚ್ಚಬೇಕಾದ್ದೇ ಭಾರತೀಯರ ಸತ್ಯಪ್ರಿಯತೆ, ಕಳ್ಳನೋಟಿನಲ್ಲೂ ಪ್ರಿಂಟ್ ಆಗಿರುತ್ತೆ, ಸತ್ಯಮೇವ ಜಯತೆ. ಕ್ಯಾ ಬಾತ್ ಸರ್, ನಾವು ಇಂಟರ್ವ್ಯೂ ಕರೆದಿದ್ರೆ ಪರೀಕ್ಷೆ ಕರೆದಿದ್ದೀರಾ ನೀವು ನನ್ನ? ಇಲ್ಲ, ನಾನು ಲೈವ್ ಮಾಡಿಸ್ತಾ ಇದ್ದೀನಿ, ಅದಕ್ಕೆ ನೋಡಿ ಹೆಂಗಿರುತ್ತೆ. ಮೆಚ್ಚಬೇಕಾದ್ದೇ ಭಾರತೀಯರ ಸತ್ಯಪ್ರಿಯತೆ, ಕಳ್ಳನೋಟಿನಲ್ಲೂ ಪ್ರಿಂಟ್ ಆಗಿರುತ್ತೆ, ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಏನಕ್ಕೆ? ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಮೆಚ್ಚಬೇಕಾದದ್ದೇ ಭಾರತೀಯರ ಸತ್ಯಪ್ರಿಯತೆ, ಕಳ್ಳ ನೋಟಿನಲ್ಲೂ ಪ್ರಿಂಟ್ ಆಗಿರತ್ತೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ದುಂಡಿರಾಜ್ ಅವ್ರಿಗೆ ಖಂಡಿತವಾಗ್ಲೂ. ಹನಿಗವಿತೆ ಅಯ್ಯೋ ನೂರಾರಿದೆ. ಇಲ್ಲ ಸರ್, ನನಗೆ ಎಚ್ ಎಸ್ ವೆಂಕಟೇಶ್ ಸಾರಿ ಜರಗಲ ಶಿವಶಂಕರ್ ಸರ್ ಹನಿಗವಿತೆಗಳ ಸ್ಟೇಜ್ ಮೇಲೆ ಒಂದು ಪ್ರೋಗ್ರಾಮ್ ಮಾಡಿದಾಗ ಎಚ್ ಎಸ್ ವೆಂಕಟೇಶ್ ಮೂರ್ತಿಗಳು ಸರ್ ಕುತ್ಕೊಂಡು ಕೇಳಿ ಮನೆ ಕರೆಸಿದ್ರು ನನಗೆ, ದುಂಡಿದು ಮಾಡ್ಕೊಂಡು ಚೆನ್ನಾಗಿದೆ ಅಂತ. ನೀವು ಮಾಡ್ಬೇಕು ಆಕ್ಚುಲಿ. ಅವ್ರನ್ನ 2-3 ಸರಿ ನಾನು ಕಾಂಟ್ಯಾಕ್ಟ್ ಮಾಡಿದೆ ಸರ್, ಬುಕ್ ತಗೊಂಡು ಬಂದೆ, ಅವ್ರ ಪರ್ಮಿಷನ್ ಕೇಳಕ್ ಮಾಡಿದೆ ಸರ್, ನಮ್ಗೆ ರೆಸ್ಪಾನ್ಸ್ ಮಾಡಲಿಲ್ಲ. ನಾನು ಮಾತಾಡ್ಸ್ಕೊಂಡು ಆಮೇಲೆ ನಾವು ಗಜಲ್ಗೆ ಬಿದ್ದುಬಿಟ್ಟೆ, ಮರ್ತ್ಬಿಟ್ಟೆ. ಬಟ್ ಅಂದ್ರೆ ಅನುರಾಗ್ ಅವರೇ, ಎಲ್ಲ ನವರಸಗಳಿಗೂ ನಾವು ಗಜಲ್ ಮಾಡ್ಬೋದಾ? ಹೌದು, ಖಂಡಿತವಾಗ್ಲೂ ಸರ್. ಸರ್ ಆಮೇಲೆ ಸರ್, ಈ ಗಜಲ್ ಏನು ಬೇಕಾದ್ರೂ ಮಾಡ್ಬೋದು ಸರ್, ಬಟ್ ಪ್ರೀತಿ ನಂಗೆ ತುಂಬ ಇಷ್ಟವಾದ ಸಬ್ಜೆಕ್ಟ್ ಸರ್. ಓಕೆ, ಹಂಗಾರೆ ಒಂದು ಬರಲಿ ಪ್ರೀತಿದು. ಪ್ರೀತಿದು ಯಾವುದು ನೆಕ್ಸ್ಟ್? ಓಕೆ, ಹ್ಞೂ ಹಾಂ, ಲೆಟ್ಸ್ ಬ್ಯಾಕ್ ಟು ಗಜಲ್ಸ್ ಪ್ಲೀಸ್. ಹಾಂ, ಈ ಕ್ಲಾಸಲ್ಲಿ ಟೀಚರ್ಗಳು ಸಡನ್ ಆಗಿ ಏನಾದ್ರು ಮಾಡಿ ಅಂತ ಆಕ್ಟಿವಿಟೀಸ್ ಕೊಟ್ಟರೆ ಹೆಂಗಿರುತ್ತಲ್ಲ ಹಂಗಾಯ್ತಿದ್ದು. ಅಂದ್ರೆ ಲೆಟ್ಸ್ ಸಿ, ನೋಡೋಣ ಅನುರಾಗ್ ಗದ್ದಿ ಅವರು ಇದಕ್ಕೆಲ್ಲ ಹೇಗೆ ಮಾಡ್ತಾರೆ ಅಂತ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು? ಇಲ್ಲ ಸರ್. ಇದು ಸಿಚುವೇಶನ್ ಹೆಂಗಿರುತ್ತೆ ಅಂದ್ರೆ, ಗೆಳತಿ ಮನೆಗೆ ಬಂದಿರ್ತಾಳೆ ಸಂಜೆ ಹೊತ್ತಲ್ಲಿ, ಮಳೆ ಬರೋ ವಾತಾವರಣ ಶುರುವಾಗಿರುತ್ತೆ. ಮಳೆ ಬರೋ ವಾತಾವರಣದಲ್ಲಿ ಮಳೆ ಬರ್ತಿದೆ ಕಣೆ, ಹೋಗ್ಬೇಡ ಮನೆಗೆ, ಸ್ವಲ್ಪ ಆಮೇಲೆ ಹೋಗು ಅಂತಾರೆ. ಇಲ್ಲ, ನನಗೆ ಅರ್ಜೆಂಟ್ ಇದೆ, ಹೋಗ್ಬೇಕು. ಈಗ 2 ಕೆಲಸ ಮಾಡ್ಬೇಕು ಅವನು, ಇಲ್ಲ ಹುಡುಗಿನ ತಡಬೇಕು, ಇಲ್ಲ ಮಳೆ ತಡಿಬೇಕು. ಓ ಹಂಗೆ, ಚೆನ್ನಾಗಿದೆ. ಹಾಗಾಗಿ ಇಲ್ಲಿ ಪ್ರಕೃತಿನ ಕೇಳ್ಕೊಳ್ತಾನೆ. ಹೆಂಗ ಸುರಿವ ಮಳೆಗೆ ಧೂಳು ಎದ್ದು, ಮಣ್ಣ ಧೂಳು ಕಣ್ಣ ನೊತ್ತಿ, ಸುರಿವ ಮಳೆಗೆ ಧೂಳು ಎದ್ದು, ಮಣ್ಣ ಧೂಳು ಕಣ್ಣ ನೊತ್ತಿ, ಕಣ್ಣ ನೀರು ಹರಿವುದು, ಸಣ್ಣವಳು ಅಳುವಳು, ಕೋಮಲೆಯವಳು ನೆನೆವಳು. ಚೆನ್ನಾಗಿದೆ ನೋಡಿ, ನೈಸ್. ಇದು ಯಾರು ಬರ್ದಿದ್ದು? ಇದು ಜಯಶ್ರೀರಾಮನೇ ಬರ್ದಿದ್ದು. ಜಯಶ್ರೀರಾಮ್ ಬರ್ದಿದ್ದು. ನೈಸ್. ಆಲ್ಮೋಸ್ಟ್ ಎಲ್ಲ ಸಾಹಿತ್ಯ ಸರ್, ಒಂದು 60% ಜಯಶ್ರೀರಾಮ ಬರೆದು, ಓಕೆ, ಮತ್ತೊಂದಿಷ್ಟು ಒಂದು 30% ಹೃದಯ ಶಿವ ಅವರು ಬರೆದು, ಮಿಕ್ಕಿದ್ದು ನಾನು ಟ್ರೈ ಮಾಡಿದ್ದು. ಒಂದು ಪ್ರಕಾಶ್ ಕಾಡಿ ಅವರು ಅಂತ ಬರ್ದಿದ್ದಾರೆ ಸರ್. ಓಕೆ ಓಕೆ. ಅವರು ಇದ್ರ ಯಾವುದು ಬಾಗಲಕೋಟೆಯಲ್ಲಿ ಒಂದಿಷ್ಟು ಲೆಕ್ಚರರ್, ರಿಟೈರ್ಡ್ ಲೆಕ್ಚರರ್. ಹೌದಾ? ಪ್ರಕಾಶ್ ಅವರು, ಪ್ರಕಾಶ್ ಕಾಡಿ, ಡಾಕ್ಟರ್ ಪ್ರಕಾಶ್ ಕಾಡಿ ಅಂತ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಮೊದಲ ಪ್ರೀತಿ ಮಳೆಯಲಿ ನೆನದೆ ನಿನ್ನ ಹೆಸರಲಿ, ಯಾಕೆ ಬರಲಿಲ್ಲ ಹೇಳು, ಯಾಕೆ ಬರಲಿಲ್ಲ ಹೇಳು, ಏನಾಯ್ತು, ಕಾದು ಕುಳಿತೇ ನಾ. ಬರ್ಲಿ. ಮೊದಲ ಪ್ರೀತಿ ಮಳೆಯಲಿ ನೆನದೆ ನಿನ್ನ ಹೆಸರಲಿ, ಮೊದಲ ಪ್ರೀತಿ ಮಳೆಯಲಿ ನೆನದೆ ನಿನ್ನ ಹೆಸರಲಿ, ಯಾಕೆ ಬರಲಿಲ್ಲ ಹೇಳು, ಯಾಕೆ ಬರಲಿಲ್ಲ ಹೇಳು, ಕಾದು ಕುಳಿತೇ ನಾ, ಮೊದಲ ಪ್ರೀತಿ ಮಳೆಯಲಿ. ನೈಸ್. ಈ ಥರದ ಹಾಡುಗಳು ಸರ್, ಸಾಹಿತ್ಯ ಏನಾಗುತ್ತಂದರೆ
ಜನಕ್ಕೆ ತಲುಪುತ್ತೆ ಸರ್. ಇಲ್ಲ, ನನಗೂ ಗೊತ್ತಿಲ್ಲ, ಪ್ರಕಾಶ್ ಅವ್ರ ಬಗ್ಗೆ ನನಗೂ ಗೊತ್ತಿರಲಿಲ್ಲ. ನೀವು ಹೇಳಿದ್ಮೇಲೆ ತುಂಬಾ ಒಳ್ಳೆ ಕವಿಗಳು ಸರ್ ಆ ಕಡೆ. ಹೃದಯ ಶಿವ ಗೊತ್ತು ನಮಗೆ, ಬಿಕಾಸ್ ಸಿನಿಮಾ ಹಾಡುಗಳನ್ನು ಬರೆದಿದ್ದಾರೆ, ಅದ್ಭುತವಾದ ಸಾಹಿತ್ಯ ಬರೀತಾರೆ ಅವರು. ಹಾಗಾಗಿ ವೆರಿ ಗುಡ್ ಆತ್ಮೀಯರು ಕೂಡ. ಸರ್ ಅವರು ನಾನು ಹೇಳಿದ್ನಲ್ವ, ಹೃದಯದ ಬಾಗಿಲ ಒಲವಿನ ತೋರಣ ಒಣಗಿದೆ ಈ ದಿನ ನೀನಿಲ್ಲ. ಹೃದಯ ಶಿವ ಬರ್ತೀನಿ. ಅಲ್ಲ, ನಮ್ಗೆ ಎನ್ಸ್ಟಾದ ನಮ್ಮ ಹೃದಯಕ್ಕೂ ಬಾಗಿಲಿದೆ ಅಂತ ಅವಾಗಲೇ ಗೊತ್ತಾಗಿದೆ ಸರ್ ನನಗೆ. ಬರಲಿ ಅದೊಂದು. ಬಾರೆ 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 ಕೊಟ್ಟ ಸಮಯ ಮುಗಿದಿದೆ, ಬಾರೆ 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 ಪುಟ್ಟ ಹೃದಯ ಕಾದಿದೆ, ನೀ ಬರುವ ದಾರಿಯಲ್ಲಿ ಹೂವಾಸಿ ಕಾದಿನ ಸಂಜೆಯ ಬಾನಲ್ಲಿ. ಓಕೆ ಸರ್, ಇಲ್ಲೇ ಹೇಳ್ತಾರೆ. ಈಗ ಪ್ರೀತಿ ಅನ್ನೋದು ಹೆಂಗಿರುತ್ತೆ ಅಂದರೆ, ಒಂದು ಸ್ವಲ್ಪ ಟೈಮ್ ಕೊಡ್ಕೊಂಡು ಬರ್ತೀನಿ, ನಾನು ಸ್ವಲ್ಪ ಡಿಸೈಡ್ ಮಾಡ್ಬೇಕು, ನಂಗೆ ಸ್ವಲ್ಪ ಟೈಮ್ ಬೇಕು, ನಂಗೆ ಸ್ಪೇಸ್ ಬೇಕಂತ ಬಿಟ್ಟು ಹೋದಾಗೆ ಆ ಸಿಚುವೇಶನ್ ಸೂಟ್ ಆಗೋದು. ಬಾರೆ 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 ಕೊಟ್ಟ ಸಮಯ ಮುಗಿದಿದೆ, ಬಾರೆ 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 ಪುಟ್ಟ ಹೃದಯ ಕಾದಿದೆ, ನೀ ಬರುವ ದಾರಿಯಲ್ಲಿ ಹೂವ ಹಾಸಿ ಕಾದಿಹೆನ, ಬಾರೆ 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 ಕೊಟ್ಟ ಸಮಯ ಮುಗಿದಿದೆ. ಇದೆ ಸಂಜೆಯ ಬಾನಲ್ಲಿ ಹೊನ್ನಿನ ರಂಗೋಲಿ, ಹಸಿರಿನ ಹಾದಿಯಲಿ ಬೀಸಿದೆ ತಂಗಾಳಿ, ಏಕಾಂತದಲ್ಲಿ ಮನವು ಮೂಕವಾಗಿ ಹೋಗಿದೆ, ನೀನಿಲ್ಲದೆ ಬದುಕು ಸಾಕಾಗಿ ಹೋಗಿದೆ. ಏನಾಯ್ತು? ನೀ ಬರುವ ದಾರಿಯಲ್ಲಿ ಹೂವಾಸಿ ಕಾದಿಹೆನ. ಈ ನಾವು ಹಿಂದಿ ಗಜಲ್ ಎಲ್ಲ ಕೇಳಿರ್ತೀವಲ್ಲ ನಾವು, ಲೈವ್ ಅಲ್ಲಿ ಅಥವಾ ಆಡಿಯೋ ವಿಡಿಯೋ ನೋಡಿದಾಗ್ಲೂ, ಈ ಗಜಲ್ ಹೊಂದಿರೋ ತಾಕತ್ತೇನಪ್ಪ ಅಂದ್ರೆ, ಗಜಲ್ನ ಹೇಳ್ತಿರ್ತಾರೆ, ಮಧ್ಯ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ. ಹೌದು, ಇದೊಂದು ಚೆನ್ನಾಗಿರುತ್ತೆ ಅವಾಗ್ಲೂ ಗಜಲ್ ಕೇಳ್ಬೇಕಾದ್ರೆ. ಮಳೆ ಬರ್ತಿದೆ ಹಾಡ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ. ನೀವು ಕೇಳಿದ್ರಿ ಚಾಂದಿ ಜೈಸಾ ರಂಗ್ ಹೇ ತೇರಾ ಸೋನೆ ಜೈಸೆ ಬಾಲ್ ಅಂತ ಒಂದು ಪಂಕಜ್ ಉದಾಸ್ ಅವ್ರ ಒಂದು ಗಜಲ್ ಇದೆ. ಆ ಗಜಲ್ ಆಡಿಯನ್ಸ್ ರಿಪ್ಲೈ ಹೆಂಗಿರುತ್ತೆ ಅಂದ್ರೆ, ಆ ಮ್ಯೂಸಿಕ್ ಬಂದಾಗ ಒಂಥರ ಕ್ಯಾಕಿ ಹೊಡಿತಿರ್ತಾರೆ ಸರ್, ಕೇಕೆ ಹಾಕ್ತಿರ್ತಾರೆ ಅಷ್ಟೊಂದು. ಆ ಫೀಲ್ ನಮಗೆ ಮಳೆ ಬರ್ತಿದ್ದಾಗ ಹೇಳ್ತಿ ಬಂದಾಗ ಮೊನ್ನೆ ಆಡಿಯನ್ಸ್ ವೇಣುಗೋಪಾಲ್ ಸರ್ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು ತಬಲ ಇಟ್ಕೊಂಡ್ರೆ, ರಂಜನ್ ವೈಲಿನು ವೇಣುಗೋಪಾಲ್ ಸರ್. ನನ್ಗನ್ನಿಸ್ತು ಸಾರ್ಥಕ ಆಯ್ತು ಜೀವನ, ಸಾಕು ಇವತ್ತಿಗೆ ಅಂತ. ಅದು ಒಂಥರ ಜನ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಸರ್, ಇದು ನಾನು ಎಲ್ಲರ ಕಡೆ ಹಾಡಿಸ್ತೀನಿ. ಈಗ ನಮ್ದು ಯಾವ್ದಾರು ಒಂದು ಹಾಡು ತಗೊಂಡ್ರೆ ಇದಿದೆ, ನಾವಾಡಿದ ಅಂದಿನ ಮಾತು ಜೊತೆಗೂಡಿ ಹಾಡಿದ ಹಾಡು, ಮರೆತು ಹೋದೆ ಎಲ್ಲ ಏಕೆ ಹೇಳೊಮ್ಮೆ ನೀ ಹೇಳೊಮ್ಮೆ ನೀ ಹೇಳೊಮ್ಮೆ ನೀ ಹೇಳೊಮ್ಮೆ ನೀ. ಇಲ್ಲಿಗೆ ಬಿಟ್ರೆ ಆಡಿಯನ್ಸ್ ಬರ್ತಾರೆ, ನಾವಾಡಿದ ಅಂದಿನ ಮಾತು ಅಂತ. ಸೊ ನಿಮ್ ಜೊತೆ ಅವರು ಜರ್ನಿ ಮಾಡ್ತಾರೆ. ಸರ್, ಖಂಡಿತ. ನಮ್ದು ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಜನ ಅಂದ್ರೆ, ಶಿವಮೊಗ್ಗದಲ್ಲಿ ಇದು ನಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸರ್. ಶಿವಮೊಗ್ಗ ಜನ ಕೊಟ್ಟರು ಪ್ರೀತಿನ ಸರ್, ಇಷ್ಟು ಪ್ರೀತಿ ಕೊಟ್ಟು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಸರ್ ನಮ್ಗೆ ಗಜಲ್ ಪ್ರೋಗ್ರಾಮ್ಗೆ. ಮಲ್ನಾಡೋರು ನನ್ಗೆ ಅನ್ನಿಸ್ತು, ಅವರು ನಾನು ಫಸ್ಟಿಗೆ ಅವ್ರು ನಮ್ಗೆ ಎಷ್ಟಾಗ್ತದೆ ಅಷ್ಟು ಕೊಡ್ತೀವಿ ಕಣ್ರಿ, ಏನು ಅನ್ಕೋಬೇಡಿ ನೀವು ಅಂದ್ರು. ಸರ್, ನಮ್ಮ ಪ್ರೋಗ್ರಾಮ್ ಸಿಕ್ಕರೆ ನಮ್ ದೊಡ್ಡ ಭಾಗ್ಯ. ಅದು ಕನ್ನಡ ಗಜಲ್ ಗೊತ್ತಿಲ್ದ ವಿಷಯನ ನೀವು ಕುತ್ಕೊಂಡು ಕೇಳ್ತೀರಿ ಅಂದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಬೇಕಂತ ಹೋಗಿದ್ದು. ಅವ್ರು ಬರ್ಬೇಕಾದ್ರೆ ಎಲ್ಲ ಆರ್ಟಿಸ್ಟ್ ಕೊಟ್ಟು ನನಗೊಂದಿಷ್ಟು ದುಡ್ಡು ಉಳಿದಿತ್ತು ಸರ್. ಅದೊಂದು ಪ್ರೋಗ್ರಾಮು ಅನ್ನಿಸ್ತು ನನಗೆ. ಈ ಮಾಡಿದ್ರು ಚೆನ್ನಾಗಿ, ಯಾಕಂದ್ರೆ ಖುಷಿಯಾಗಿ ನೋಡಿ ಸರ್, ನಾವು ಏನೇ ಕೆಲಸ ಮಾಡೋ ಅಲ್ಟಿಮೇಟಾಗಿ ಜನ ಖುಷಿ ಪಡ್ಬೇಕು ಸರ್. ಕರೆಕ್ಟ್. ಈಗ ನಾವು ಏನೇ ಮಾಡ್ತೀವಿ ಅಂದ್ರೆ ಜನ ಖುಷಿ ಆದ್ರೆ ಕೆಲಸ ನಮ್ದು. ದುಡ್ಡು ಬೇಕು, ದುಡ್ಡು ಮುಖ್ಯ ನಿಜ, ಬಟ್ ಅದನ್ನ ಮೀರಿದ್ದು ಸಂತೃಪ್ತಿ, ಜನ ಇಷ್ಟಪಟ್ಟಾಗ ಅವಾಗ ಏನಾಗ್ತದೆ, ನಮ್ಗೆ ದುಡ್ಡೇ ಬೇಕಾಗಲ್ಲ ಸರ್. ಅವಾಗ ಅಲ್ಲಿ ಎಷ್ಟು ಬೇಕತ್ತ ಅಷ್ಟು ಬೇಕಾದ್ರೆ ಸಾಕು ನಮಗೆ. ಹೊಟ್ಟೆ ಪಾಡು 1000 ಕೆಲಸ ಇದೆ ಸರ್, ಇದನ್ನೇ ಮಾಡ್ಬೇಕಂತ ಒಂದು ರೂಲ್ಸ್ ಇದೆಯಾ ಸರ್? ನಾನು ಹೋಟ್ಲ ಮಾಡ್ರೆ ಎಷ್ಟು ಬೇಕು ಸರ್ ದುಡ್ಡು, ಅಷ್ಟು ದುಡ್ಡು ಬರುತ್ತೆ ಸರ್ ನನ್ನ ಹೋಟ್ಲಲ್ಲಿ. ನಾನು ಎಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಈಗ ನಿಮ್ಮ ವೃತ್ತಿ ಕಾಯಕ ಎಲ್ಲವೂ ಇದೆನಾ? ಎಲ್ಲ ಮ್ಯೂಸಿಕ್ ಸರ್, ಪಾಠ ಮಾಡ್ತೀನಿ. ಒಂದು 4 ಬ್ರಾಂಚ್ ಇದೆ. ಓಕೆ. ವಿಜಯನಗರ, ಮಾರತಹಳ್ಳಿ, ತಿಪ್ಪಸಂದ್ರ,
ಇನ್ನೊಂದು ವೈಟ್ ಫೀಲ್ಡ್ ಅಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮಾತ್ರ ಪಾಠ ಮಾಡ್ತೀನಿ ಸರ್ ನಾನು. ಓ, ಗಜಲ್ ಎಲ್ಲ ಹೇಳ್ಕೊಡೋದು. ಓಕೆ, ನಾನು ಕಲ್ತ್ಕೊಂಡೋಗಿರೋ ರೂಢಿ ಆಗ್ಲಿ. ಆಮೇಲೆ ಹಿಂದಿ ಗಜಲ್, ಉರ್ದು ಗಜಲ್ ಸ್ವಲ್ಪ ಸ್ವಲ್ಪ ಬೇಸಿಕ್ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀನಿ ಸರ್. ಓಕೆ, ಓ ಹಂಗಾದು. ಹಿಂದಿ ಉರ್ದುನ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ, ಕಲ್ತಿದ್ದೀನಿ ಸರ್ ಸ್ವಲ್ಪ. ಒಂದು ಝಲಕ್ ಬಿಡಿ ಸುಮ್ಮನೆ. हंगामा है क्यों बरपा, हंगामा है क्यों बरपा, थोड़ी सी जो पीली है, डाका तो नहीं डाला, डाका तो नहीं डाला, चोरी तो नहीं की है, हंगामा है क्यों बरपा, थोड़ी सी जो पीली है. ಇದು ಹಿಂದಿ. ಹಿಂದಿ ಇದು ಆಕ್ಚುಲಿ ಉರ್ದುನೇ ಸರ್. ಉರ್ದು ಹಿಂದಿ ಸಿಮಿಲರ್ ತರ ಇರುತ್ತೆ. ಬಟ್ ಇದು ಗುಲಾಮ್ ಅಲಿ ಅವರು ಹಾಡಿದ್ದು, ಕಂಪೋಸ್ ಮಾಡಿದ್ದು ಸರ್. ಉರ್ದು ಗಜಲೆ. सूरज में लगी दबा फितरत के करिश्मे हैं, बुत हमको कहे काफिर, बुद्ध हमको कहे काफिर, अल्लाह की मर्जी है, हंगामा है क्यों बरपा, थोड़ी सी जो पी. ಇದೇ ಥರದ್ದು ಅವ್ರೇನು ಹೇಳ್ತಾರೆ ಅಂದರೆ, ಜೀವನ ಯಾಕೆ ಒಂದು ಇದು ಮಾಡ್ಕೊಳ್ತೀರಾ, ಹಂಗಾಮ ಒಂದು ವಯಸ್ಸು ಅನ್ನೋದು, ಹಂಗಾಮ ಜಗಳ ಇವೆಲ್ಲ ಏನಕ್ಕೆ ನೀವು ಅಷ್ಟು ದೇವ್ರು ಕೊಟ್ಟಿರೋದು, ಹಲ್ಲಾಕಿ ಮರ್ಜಿ, ಭಗವಂತರ ಕೃಪೆಯಿಂದ ನೀವು ಇಲ್ಲಿ ಬಂದಿದ್ರೆ ಎಂಜಾಯ್ ಮಾಡಿ ಜೀವನ ಅಂತ ಉರ್ದು ಅವ್ರು ಹೇಳ್ತಾರೆ. ಇದೇ ಥರದ್ದೇ ಕುವೆಂಪುರವ್ರನ್ನ ಇದು ನಿಮ್ಗೆ ಗೊತ್ತಿದೆ, ತೇನ ವಿನ ತೃಣಮಪಿ ನ ಚಲತಿ ತೇನ ವಿನ, ಮಮತೆಯ ಬಿಡು ಹೇ ಮೂಢಮನ, ಹೇ ಮೂಢಮನ. ಅಧ್ಯಾತ್ಮ ಅಲ್ವಾ ಸರ್? ಅಲ್ಲಿ ಅದನ್ನು ಗಜಲ್ ಮಾಡಿದಿರಿ ನೀವು? ಇಲ್ಲ ಸರ್, ಅದು ಭಾವಗೀತೆ ಸರ್, ತುಂಬಾ ಚೆನ್ನಾಗಿದೆ. ಹೌದು, ಅದ್ಭುತವಾಗಿ ಭಾವಗೀತೆ ಅದು. ಅದಕ್ಕೆ ನಾನು ಕೇಳಿದೆ, ಅದನ್ನು ಒಂದು ಪ್ರಯತ್ನ ನಡೆದಿದೆ. ಇಲ್ಲ ಸರ್, ಅದು ತುಂಬಾ ಚೆನ್ನಾಗಿದೆ ಸರ್. ಅದ್ಭುತವಾಗಿ ಸಾಹಿತ್ಯ, ಆ ಸಾಹಿತ್ಯದ ಬಗ್ಗೆ ನಾನು ಮಾತಾಡ್ತಿಲ್ಲ. ಕಂಪೋಸಿಷನ್ ತುಂಬಾ ಮಂಜುಳಾ ಗುರುರಾಜ್ ಮೇಡಮ್ ಮಾಡಿದ್ದು. ಈಗ ನಿಮ್ಮ ಗುರುಗಳು ಅವರು ಗಜಲ್ ಸಾಹಿತ್ಯ ಬರ್ಸ್ತಿರ್ಲಿಲ್ಲ, ಇಲ್ಲ ಅವ್ರು ಬೇರೆದನ್ನ ಗಜಲ್ಗೆ ಹಾಡ್ತಿದ್ರು. ಹೌದು ಸರ್. ಅಲ್ಲ, ಎಲ್ಲ ಹಾಡುಗಳು ನಮ್ಗೆ ಇನ್ನೊಂದು ಯಾವ್ದು ಸಿಗುತ್ತೆ ಅಂದ್ರೆ ಸರ್, ಈ ಕಡ್ಕೋಳ್ ಮಡಿಯೊಳಪ್ಪ ಅಂತ ಒಂದು ನೀವು ಕೇಳಿರ್ಬೋದು ಹೆಸರು. ಈ ಶಿಶುನಾಳ ಶರೀಫ್ ಅವರು ಎಷ್ಟು ಅಷ್ಟೇ ಅದಕ್ಕಿಂತ ಜಾಸ್ತಿ ಅನ್ಕೊಳ್ಳಿ ನನ್ನ ಪ್ರಕಾರ. ಶಿಶುನಾಳ ಶರೀಫ್ ಅವರು ಒಂದು ಲಿಮಿಟಲ್ಲಿ ಸಾಹಿತ್ಯನ ಮಾಡಿರ. ಕಡ್ಕೋಳ್ ಮಡಿಯೊಳಪ್ಪ ಹಂಗಲ್ಲ, ಎದುರುಗಡೆ ಕೂತ್ಕೊಂಡ್ರು ಚೆನ್ನಾಗಿ ಬೈದಾಕ್ಬಿಟ್ಟಿದ್ದಾನೆ. ಮಚ್ಚಿಲೆ ಹೊಡಿರೋಂಗ ಅಂತಾನೆ, ಯಾರಿಗೆ? ಸುಳ್ಳು ಹೇಳೋನ್ಗೆ, ತಗಲ ಬಜಿ ಮಾಡೋನ್ಗೆ, ಈ ತರ ಸಾಹಿತ್ಯ ಅವ್ರಿಗೆ. ಆಮೇಲೆ ನಾ ಹೋದ್ಮೇಲೆ ನೀ ಹೆಂಗಿರುತ್ತಿ, ನಿನ್ನೆ ಹಂಗ ಮರಿಲೆ ಗುಣವಂತಿ. ಆಮೇಲೆ ತಿಳಿವಲ್ಲಿ ಯಾಕಿನ್ನು ಬಾರಿಗೆ, ಜ್ಞಾನದ ಬೆಳಕಿಲ್ಲೂ ನಿನಗಿಲ್ಲ ಬಾರಿಗೆ. ಬಾರಿಗೆ ಮೀನ್ಸ್ ದೇಹ. ಏನ್ ದೇಹನೋ ನೀನು, ತಿಳಿವಲ್ಲಿ ಯಾಕಿನ್ನು ಬಾರಿಗೆ, ಜ್ಞಾನದ ಬೆಳಕಿನ್ನು ನಿನಗಿಲ್ಲ ಬಾರಿಗೆ, ಇಳೆಯಳು ಸಂಸಾರ ಬಾರಿಗೆ. ಈ ತರ ತುಂಬಾ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾರೆ. ಈ ತರದ್ದು ಕಡ್ಕೋಳ್ ಮಡಿಯೊಳಪ್ಪ, ಅದೇ ಕಡ್ಕೋಳ್ ಮಡಿಯೊಳಪ್ಪನ ಸಾಹಿತ್ಯನ ನಿಜವಾದ ಅರ್ಥದಲ್ಲಿ ಹಾಡಿದ್ದು ರವೀಂದ್ರ ಹಂದಿಗ್ನೂರ್ ಸರ್, ಪಂಡಿತ್ ರವೀಂದ್ರ ಹಂದಿಗ್ನೂರ್ ಸರ್ ಅವ್ರು ಹಾಡಿದ್ದು ಸರ್. ಅದು ಕನ್ನಡ ಗಜಲ್, ನಿಜವಾಗ್ಲೂ ಕನ್ನಡ ಗಜಲ್ ಅಂದ್ರೆ ರವೀಂದ್ರ ಹಂದಿಗ್ನೂರ್ ಸರ್, ಅದು ಕನ್ನಡ ಗಜಲ್ ಸರ್. ಅಷ್ಟು ಪ್ರಭಾವಿತವಾಗಿ ಮಾಡ್ಕೊಂಡ್ಬಂದಿರೋ. ಅಫ್ಕೋರ್ಸ್ ಉತ್ತರ ಕರ್ನಾಟಕ ಭಾಗದಲ್ಲಂತೂ ರವೀಂದ್ರ ಹಂದಿಗನೂರು ಹೆಸರು ಬಹಳ ಪ್ರಸಿದ್ಧ, ಇಲ್ಲ ಅಂತಲ್ಲ. ನಮ್ ಕಡೆ ಕಡಿಮೆ ಆಗೋಯ್ತು, ಅವಾಗ ಬರ್ತಿದ್ರು ಸರ್ ತುಂಬಾ. ಅಂದ್ರೆ ಇಲ್ಲಿ ಹೆಂಗಾಗುತ್ತೆ, ಸಂಗೀತ ಗಜಲ್ ಅಂದ್ರೆ ಹೆಂಗೆ ಸರ್, ಸಾಹಿತ್ಯ ಸಂಗೀತ ಯಾರಿಗೆ ಜ್ಞಾನ ಇರುತ್ತೆ ಅವ್ರಿಗೂ. ಸಾಹಿತ್ಯ ಸಂಗೀತ ಜ್ಞಾನ ಅವ್ರು ರವೀಂದ್ರ ಹಂದಿಗನೂರ್ ಸರ್ ಏನ್ ಮಾಡ್ತಿದ್ರು ಅಂದ್ರೆ, ಒಂದ್ ಲೈನ್ ಒಂದ್ ಅರ್ಧ ಗಂಟೆ ಆಡ್ತಿದ್ರು. ಹೌದು, 15 ನಿಮಿಷ ಹಿಂದೂಸ್ತಾನಿ ಸ್ಪರ್ಶ ಇತ್ತು. ಹಂಗಾಗಿ ಜನಸಾಮಾನ್ಯರಿಗೆ ಹೆಂಗ ಅರ್ಥ ಆಗುತ್ತೆ ಸರ್. ಹೌದೌದು. ರಾಜ್ಕುಮಾರ್ ಅವ್ರ ಫ್ಯಾನ್ ಸರ್. ಒಂದ್ಸರಿ ನನ್ ಕಾರಲ್ಲಿ ಕೂತ್ರು, ನಾವು ಜರ್ನಿ ಮಾಡ್ತಿದ್ವಿ. ತುಂಬಾ ಅಂದ್ರೆ ಒಂದ್ 40-50 ಕಿಲೋಮೀಟರ್ ಹೋಗಿದೀವಿ. ಅವ್ರು 1 ಲೈನ್ 2 ಲೈನ್ ಇದಾರೆ ಇನ್ನೂ. ಅಂದ್ರೆ ಹಂಗೆ ಆಗ್ಲೇ ಹೇಳಿದ್ರಿ ಗೊತ್ತಾ, ಸಂಗೀತವಾದ ಬೇಸ್ ಚೆನ್ನಾಗಿದ್ರೆ ನೀವು ಹೇಗ್ ಬೇಕಾದ್ರೂ ಅದನ್ನ ಆಟ ಆಡ್ಬೋದು ಅಂತ. ಅಂದ್ರೆ ಸಂಗೀತದಲ್ಲಿ ಅದನ್ನ ಜನಕ್ಕೆ ಮುಟ್ಟಿಸ್ಬೋದು ಅನ್ನೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಇಲ್ಲಿದೆ ಸರ್. ನಾನು ಇದು ಮೂಲ ಫಸ್ಟಿಗೆ ನಾನು ಗಜಲ್ ಅಂತ ಶುರು ಮಾಡಿದಾಗ ಸರ್, ಒಂದು ವಚನ ಹಾಡಿದೆ ಸರ್. ವಚನ ಕಂಪೋಸ್ ಮಾಡಿದ್ದೆ. ಸೇಮ್ ಇದೆ ವಚನವನ್ನ ಗಜಲ್ ಕಂಪೋಸ್ ಮಾಡಿ. ಹೌದು, ಗಜಲ್ ಶೈಲಿಯಲ್ಲಿ ವಚನ ಕಂಪೋಸ್ ಮಾಡಿದ್ದು. ಯಾರು ವಚನ ಇದು? ಬಸವಣ್ಣವ್ರು ವಚನ ಮಾಡಿದ್ದು, ಬಟ್ ಆಮೇಲೆ ಸಪರೇಟ್ ಸಾಹಿತ್ಯ ಮಾಡಿಸಿದ್ದು. ಆ ಸಾಹಿತ್ಯ ಅಲ್ಲ, ಬಟ್ ಮೂಲ ಮಾಡಿದ್ದು. ಸರಿ.
ಅವಳ ಮನಸ್ಸು ಹೂವಿಗಿಂತ ಮೃದು, ಅವಳ ಮನಸ್ಸು ಹೂವಿಗಿಂತ ಮೃದು, ಮುಳ್ಳಿಲ್ಲದ ಹೂವಿನಂತೆ ಅವಳ ಮನಸ್ಸು, ಅವಳ ಮನಸ್ಸು, ಅವಳ ಮನಸ್ಸು, ಅವಳ ಮನಸ್ಸು ಹೂವಿಗಿಂತ ಮೃದು, ಮುಳ್ಳಿಲ್ಲದ ಹೂವಿನಂತೆ. ಸಿರಿ ಸುಗಂಧ ರಾಶಿ ರಾಶಿ, ಸಿರಿ ಸುಗಂಧ ರಾಶಿ ರಾಶಿ. ಈ ರಾಶಿ ರಾಶಿ ಅಂದ್ರೆ ಎಷ್ಟು ಬೇಕಾದ್ರೆ ಹಾಡ್ಬೋದು, ರಾಶಿ ರಾಶಿಯಾಗಿ ಹಾಡ್ಬೋದು. ಬೇರೆ ಬೇರೆ ರಾಗದಲ್ಲಿ ಬೇರೆ ಬೇರೆ ತರ ಬೇರೆ ಬೇರೆ ಸಿರಿ ಸುಗಂಧ ರಾಶಿ ರಾಶಿ, ಸಿರಿ ಸುಗಂಧ ಏನ್ ಬೇಕಾದ್ರೆ ಹಾಡ್ಬೋದು. ಒಂದು ಸ್ಟಾಡಿ ಸುಮ್ಮನೆ. ಓಕೆ. ಸಿರಿ ಸುಗಂಧ ರಾಶಿ ರಾಶಿ, 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 ಅವಳ ಮನಸ್ಸು, ಅವಳ ಮನಸ್ಸು, ಅವಳ ಮನಸ್ಸು. ಅಂದ್ರೆ ಒಂದ್ ಪದ ಇಟ್ಕೊಂಡು ಒಂದು ಅರ್ಧ ತಾಸು ಅದನ್ನೇ ಹಾಡ್ತಿರ್ಬೋದು. ಹಾ ಸರ್, ಸ್ವಲ್ಪ ಅಂದ್ರೆ ಸ್ವರದ ಬಗ್ಗೆ ತಾಳದ ಬಗ್ಗೆ ಇನ್ನು ಆಕ್ಚುಲಿ ನಂದು ಇನ್ನು ಚೆನ್ನಾಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು, ಗಜಲ್ ಒಗ್ಗಿಸ್ಬೇಕು ನಾನು ಇನ್ನು ವಾಯ್ಸ್, ನನ್ನ ಧ್ವನಿನ, ನನ್ನ ಶೈಲಿನ ಇನ್ನೂ ಚೆನ್ನಾಗಿ ಹೋಗ್ಸಿದ್ರೆ ಇನ್ನೂ ಚೆನ್ನಾಗಿ ಇನ್ನೂ ಹಾಡ್ಬೋದು. ಬಟ್ ಪ್ರಯತ್ನ ಮಾತ್ರ ಪ್ರಶಂಸನೀಯ. ಇಲ್ಲ ಸರ್, ಧನ್ಯವಾದಗಳು. ಸಿ, ಈ ತರದೊಂದು ಹೊಸ ಪ್ರಯತ್ನ ಮಾಡೋದಿದೆಯಲ್ಲ, ಈಗ ಪಾಡ್ಕಾಸ್ಟ್ ಅಲ್ಲಿ ಮಾಡ್ತಿರೋ ಉದ್ದೇಶ ಏನು ಅಂದ್ರೆ ಈ ಒಂದೊಂದು ಸಂಗೀತ ಪ್ರಕಾರವನ್ನ ಒಬ್ಬ ಯುವ ಸಂಗೀತಗಾರ ಪ್ರಯತ್ನ ಪಡ್ತಿದ್ದಾರೆ, ನಾವು ಅದನ್ನ ಮೆಚ್ಚಬೇಕು. ನಾವು ಈಗ ಯಾರಿಗೋ ಸಂಗೀತ ಕಾರ್ಯಕ್ರಮ ಬೇಕು ಅಂದಾಗ ಮಾಮೂಲಿ ಸಂಗೀತವನ್ನ ಬಿಟ್ಟು ಅನುರಾಗ್ ಗದ್ದಿ ಕಡೆ ತಿರ್ನೋಣ, ಬನ್ನಿ ಸರ್ ನಮ್ಮ ಮನೇಲಿ ಒಂದು ಕಾರ್ಯಕ್ರಮ ಇದೆ, ನಿಮ್ದು ಕನ್ನಡ ಗಜಲ್ ಹಾಡ್ಕೊಡಿ. ಸರ್ ಲಾಸ್ಟ್ ಟೈಮ್ ಹಿಂಗೆ ಆಗಿದ್ದು, ದಾವಣಗೆರೆಗೆ ಒಂದು ಪ್ರೋಗ್ರಾಮ್ ಹೋಗಿದ್ವಿ, ಅಲ್ಲಿ ಮದುವೆ ಕಾರ್ಯಕ್ರಮ. ಅವ್ರು ಪ್ರತಿ ಸಲ ಆರ್ಕೆಸ್ಟ್ರಾ ಇಡ್ತಿದ್ರು ಅವರು. ಈ ನಮ್ಮ ಹಾಡುಗಳು ಕೇಳಿ ಅವ್ರು ಗಜಲ್ ಕಾರ್ಯಕ್ರಮ ಇಟ್ಟಿದ್ರು. ನಮ್ಗೆ ಒಂದ್ ಅಟ್ಲೀಸ್ಟ್ ನಮ್ಗೆ ಹೋಗೋದು ಬರೋದು ಸೇರಿ ಒಂದಿಷ್ಟು ಉಳಿಯೋ ತರ ದುಡ್ಡು ಕೊಟ್ಟಿದ್ದು. ಅಲ್ಲಿ ಹೋದಾಗ ಸರ್ ಮದುವೆ 2 ಅವರ್ ಮುಂದೆ ಹಾಕಿದ್ದಾರೆ ಸರ್ ಗಜಲ್ ಪ್ರೋಗ್ರಾಮ್ಗಾಗಿ. ಅಂದ್ರೆ ಹಾಡ್ಲಿ ನೀವು ಅಂತ? ಹಾಡ್ಲಿ ನಾವು ಅಂತ 2 ಅವರ್ ಕುತ್ಕೊಂಡು ಬರೀ ಗಜಲ್ ಕೇಳಿದ್ರೆ. ಆಮೇಲೆ ರಿಸೆಪ್ಷನ್ ನೋಡಿ, ಟ್ರೆಂಡ್ ಹೆಂಗ್ ಚೇಂಜ್ ಆಯ್ತು. ಸಿನಿಮಾ ಹಾಡುಗಳು ಬೇಕು ಅಥವಾ ಆರ್ಕೆಸ್ಟ್ರಾ, ಅಫ್ಕೋರ್ಸ್ ಅವ್ರದ್ದು ಜೀವನ ಇಲ್ಲ ಅಂತಲ್ಲ ದಾವಣಗೆರೆಯಲ್ಲಿ. ಆದ್ರೆ ಯಾರಿಗೋ ಇಷ್ಟ ಆಗಿರೋರ್ಗೆ ಬೇರೆದನ್ನು ಕೇಳ್ಬೇಕಂದ್ರೆ ಇಲ್ಲೊಂದು ಸಂಗೀತ ಪ್ರಕಾರ ಇದೆ. ದಾವಣಗೆರೆ ಕಾಶಿನಾಥ್ ಸರ್ ಅಂತ ಈ ವ್ಯವಸ್ಥೆ ಮಾಡಿದ್ದು ಸರ್. ಹೌದೇನಾ? ದಾವಣಗೆರೆ ಅವರು ಅದ್ಭುತವಾಗಿ ಎಷ್ಟು ಜನ ಸೇರಿದ್ರು, ಅಷ್ಟು ಜನ ಕುತ್ಕೊಂಡು ಆರಾಮಾಗಿ. ಪಾಪ ಅಲ್ಲಿ ಹಳ್ಳಿ ಜನಗಳು ಬಂದಿದ್ದು, ಅವ್ರಿಗೆ ಅರ್ಥ ಆಗುತ್ತಾ ಬಿಡ್ತ ಗೊತ್ತಿಲ್ಲ. ಬಟ್ ಅವ್ರು ಕುತ್ಕೊಂಡಿರೋದು 8-10 ಜನ ಇದ್ರಲ್ವಾ, ಅವರು ಇಡೀ ಮದುವೆನ ಮುಂದೆ ಹಾಕ್ಬಿಡಿದ್ರು. 2 ಅವರ್ ಆರಾಮಾಗಿರಿ ನೀವು ಕಾರ್ಯಕ್ರಮ. ವೈಯಕ್ತಿಕವಾಗಿ ನನಗನ್ಸೋದು ಯಾವಾಗ್ಲೂ ಕಲಾವಿದರಿಗೆ ದುಡ್ಡು ಬಂದ್ರೆ ನಾನಂತೂ ತುಂಬಾ ಇಷ್ಟಪಡ್ತೀನಿ, ನಾನು ಖುಷಿ ಪಡ್ತೀನಿ ನಿಜವಾಗ. ಖಂಡಿತವಾಗಿ. ಬಿಕಾಸ್ ಅವರ ಈಗ ನಿಮ್ಮ ವಿದ್ವತ್ತು, ನಿಮ್ಮ ಶ್ರದ್ಧೆ, ಕಲಿಬೇಕು ಅನ್ನುವಂಥ ಆಸಕ್ತಿ, ಇವ್ಯಾವುದನ್ನು ಕೂಡ ಬೆಲೆ ಕಟ್ಟಕ್ಕಾಗಲ್ಲ ಸರ್. ಖಂಡಿತ ಸುಮ್ಮನೆ ಒಲಿಯಲ್ಲ ಸರ್. ಸಾಹಿತ್ಯ ಸಂಗೀತ ಎರಡೂ ಒಂದು ತಪಸ್ಸು ಸರ್. ಹೌದು. ಅದು ಸಾಹಿತ್ಯ ಎಲ್ಲದು, ಸಾಹಿತ್ಯದ ಬಗ್ಗೆ ಓದು ಅಷ್ಟೇ, ಓದು ಬರಹ, ಸಾಹಿತ್ಯದ ಓದು, ಸಾಹಿತ್ಯದ ಬರಹ, ಸಾಹಿತ್ಯದ ಹಾಡು ಮತ್ತು ಸಂಗೀತ, ಸ್ವರ ಸೇರಿಸೋದು ಅದೊಂದು ತಪಸ್ಸು. ಮಾಡಿದ್ದೇನೆ ಮಾಡ್ತಾ ಇರೋದು. ಅದು ಯಾವಾಗ ಫ್ಲೂರೆನ್ಸಿ ಬರುತ್ತೋ ಅವ್ಯಾವಾಗ ನಮಗೆ ಅಪ್ಕೊಳ್ಳುತ್ತೋ ಗೊತ್ತಿಲ್ಲ, ಅಪ್ಕೊಳ್ಳುತ್ತೆ ಒಂದಿನ. ಬಟ್ ಹೆಂಗೆ ಬೆಂಗಳೂರು ಸಿಟಿನಲ್ಲಿ ನಿಮ್ಗೆ ಅವಕಾಶಗಳು ಸಿಗ್ತಿದ್ಯಾ? ತುಂಬಾ ಇದೆ ಸರ್, ಈಗ ಬರ್ತಿದ್ಯಾ? ತುಂಬಾ ಇದೆ. ಈಗ ಲಾಸ್ಟ್ ಇರ್ಲಿಲ್ಲ, ಲಾಸ್ಟ್ ಒಂದು 20 ಪ್ರೋಗ್ರಾಮ್ ವರ್ಗೂ ಸ್ವಲ್ಪ ಕಷ್ಟ ಅನಿಸ್ತು. ಈ 20 ಪ್ರೋಗ್ರಾಮ್ ಆದ್ಮೇಲೆ ತುಂಬಾ ಇದೆ ಸರ್. ನಾನು ಎಲ್ಲ ಈಗ ನಾನು ಲಾಸ್ಟ್ ಟೈಮ್ ಒಬ್ರು ಷಣ್ಮುಖ ರಾಜ್ಕುಮಾರ್ ಅಣ್ಣವರು ಮೊಮ್ಮಗನ ಅವ್ರು ಒಂದು ಪ್ರೋಗ್ರಾಮ್ಗೆ ಬಂದ್ರು. ಅವ್ರ ಫ್ಯಾಮಿಲಿ ಮಧ್ಯದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ ಸರ್, ಗಜಲ್ ಪ್ರೋಗ್ರಾಮ್. ಹೌದಾ? ನಾಗರಾಜ್ ಅವ್ರದ್ದು ಅಂತ. ಅವ್ರ ಫ್ಯಾಮಿಲಿ ಅಲ್ಲಿ ಇಷ್ಟ ಆಗಿ ಅವ್ರು ನಾವು ಷಣ್ಮುಖ ಸರ್ ನಾನು ಕೇಳಿ, ಈ ಥರ ನಿಮ್ಮ ಮನೇಲಿ ಒಂದು ಮಾಡೋಣ ಸರ್, ನಮಗೆ ಖಂಡಿತ ಅಂತ ಈ ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಇದೆ ಸರ್. ಜೂನಲ್ಲಿ ಅವ್ರ ಮನೇಲಿ, ಅಣ್ಣವ್ರ ಮನೇಲಿ ಒಂದು ಪ್ರೋಗ್ರಾಮ್ ಇದೆ, ಗಜಲ್ ಕಾರ್ಯಕ್ರಮ. ಸೊ ಅಪರೂಪದ ಕಾರ್ಯಕ್ರಮಗಳಿವೆಲ್ಲ ಸರ್. ಖಂಡಿತ. ಈಗ ನೀವು ಗಜಲ್ ಹಾಡ್ಬೇಕಾದ್ರೆ ಹಾರ್ಮೋನಿಯಂ, ಬೇರೆ ಪಕ್ಕವಾದ್ಯಗಳು ಇದೆಯಾ? ತಬಲಾ ಇದೆ ಸರ್. ನನ್ನ ಜೊತೆಲಿ ಶರಣು ಗೋಗಿ ಅಂತ ಗುಲ್ಬರ್ಗದ ಅದ್ಭುತವಾದ ತಬಲಾ ಪ್ಲೇಯರ್ ಸರ್, ಹುಡುಗ, ಒಂದು ಚಿಕ್ಕ ಹುಡುಗ ಅವರಿದ್ದಾರೆ. ಆಮೇಲೆ ಇವ್ರನ್ನ ಬಿಟ್ಟು ನನಗೆ ವೇಣುಗೋಪಾಲ್ ಸರ್ ದೇವ್ರ ಥರ ನನಗೆ ಸಪೋರ್ಟ್ ಮಾಡಿದ್ದಾರೆ, ಸುಳ್ಳು ಹೇಳ್ಬಾರ್ದು. ವೇಣುಗೋಪಾಲ್ ಸರ್ ಆಯಿತು, ರಾಘವೇಂದ್ರ ಜೋಶಿ ಸರ್ ಆಯಿತು. ಆಮೇಲೆ ತುಂಬ ಜನ ನನಗೆ ಈ ಗಜಲ್ ಅಂದ್ರೆ ಬಂದ್ರೆ ಅವ್ರನ್ನೇನು ನನ್ನ ಕಡೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಸುಮ್ಮನೆ ಬರ್ತಾರೆ. ಇನ್ನೊಬ್ಬ ಹೊಸ ಹುಡುಗ ಗಿರೀಶ್ ಅಂತ ವೈಲಿನು ತುಂಬ ಚೆನ್ನಾಗಿ ನೋಡ್ತಾರೆ. ಅವ್ರಾಯ್ತು ರಂಜನ್ ಸರ್ ಆಯಿತು ವೈಲಿನು. ಅವ್ರು ಗಜಲ್ ಅಂದ್ರೆ ಸಾಕು, ಅವ್ರು ಮಾತಾಡಲ್ಲ ಸರ್, ಪಾಪ ಸುಮ್ಮನೆ ಹೇಳ್ಬಾರ್ದು. ಡಿಮ್ಯಾಂಡ್ ಅಲ್ಲ ಡಿಮ್ಯಾಂಡ್ ಮಾಡಿದ್ರು, ಬಟ್ ನಂದಂತ ಇಷ್ಟು ಬಡ್ಜೆಟ್ ಅಂತ ಮಾಡ್ಕೊಂಡಿರ್ತೀನಿ ಸರ್ ನಾನು.
ಅಲ್ಲಿಂದ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ. ಬಟ್ ನಾನು ಇಷ್ಟಂತ ಪ್ಲಾನ್ ಮಾಡೋದು ಸರ್, ನಂದು ಇಷ್ಟಿದೆ ಸರ್, ದಯವಿಟ್ಟು. ಬಟ್ ತುಂಬ ಚೌಕಾಸಿ ಮಾಡ್ತಾರಾ ನೀವು ಕಾರ್ಯಕ್ರಮ ಅಂತ ಇದ್ದಾಗ? ಯಾರು ಕೇಳ್ತೀನಿ, ಜನರಲ್ ಆಗಿ ಕೇಳ್ತೀನಿ. ಅಥವಾ ಒಂದು ಗೌರವಯುತವಾಗಿ ಯಾವಾಗಲೂ ಸಿಗುತ್ತಾ? ಇಲ್ಲ, ಕೆಲವೊಬ್ರು ಕೊಡ್ತಾರೆ ಸರ್. ಆಮೇಲೆ ನಂದು ಯಾತ್ರೆ ಅಂತ ಶುರು ಮಾಡಿದೆ ಸರ್, ಇದು ನಾನು ಎಲ್ಲ ಕಡೆ ಮಾಡೋಂತ, ನಾನು ದುಡ್ಡು ಹಾಕೊಂಡು ಮಾಡ್ತಿರೋ ಯಾತ್ರೆ ಸರ್. ಹೌದಾ? ಎಲ್ಲೂ ನಾನು ದುಡ್ಡು ಇಸ್ಕೊಂಡು ಮಾಡಿಲ್ಲ. ಅವ್ರಾಗಲೇ ಪ್ರೀತಿಯಿಂದ ಕೊಟ್ಟರೆ ತಗೊಳ್ತೀನಿ, ಪ್ರೀತಿ ಇಲ್ಲ ಕೂಡ ಅವ್ರು ನನ್ನ ಗಜಲ್ ಕೇಳ್ಬೇಕು ಅಷ್ಟೇ ಉದ್ದೇಶ. ಇದು ಹೆಂಗೆ ಮನೆ ಮನೆಗೆ ಹೋಗಿ ಮಾಡ್ತೀರಾ? ಮನೆಗೆ ಈಗ ಲಾಸ್ಟ್ ಟೈಮ್ ಒಂದು ನಮ್ಮ ಮಾಸ್ಟರ್ ಆನಂದ್ ಸರ್ ಮನೇಲಿ ಮಾಡಿದ್ವಿ ಸರ್, ಸೆಲೆಬ್ರಿಟಿ ಶೋ ಅಂತ ಒಂದಿಷ್ಟು ಮಾಡ್ಕೊಂಡಿದ್ವಿ. ಎಲ್ಲ ಕಡೆ ಹೋದ್ರೆ ನಮ್ ತಲುಪಲ್ಲ ಸರ್, ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಆಮೇಲೆ ಇರೋದೇ 100 ಕಾರ್ಯಕ್ರಮಗಳು ಸರ್. 100 ಕಾರ್ಯಕ್ರಮ ಮುಗಿಯೋದ್ರೊಳಗಡೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಗಜಲ್ ಇರ್ಬೇಕು ಅನ್ನೋದು ನನ್ನ ಆಸೆ. ಓ, ಎಲ್ಲಾ ಜಿಲ್ಲೆ ಎಲ್ಲಾ ಊರುಗಳಲ್ಲೂ ಹೋಗ್ಬೇಕಿದು ಅಂತ? ಹೌದು. ಗುಲ್ಬರ್ಗ ಆಗಿದೆ, ಅದು ಯಾದಗಿರಿ ಆಗಿದೆ ಸರ್, ಅಲ್ಲಿ ಇದ್ರೆ ಸರಿ, ಬೀದರ್ ಒಂದು ಕಾರ್ಯಕ್ರಮ ಆಗಿದೆ, ಕೊಪ್ಪಳದಲ್ಲಿ 2 ಕಾರ್ಯಕ್ರಮ ಆಗಿದೆ, ಆಮೇಲೆ ದೊಡ್ಡಬಳ್ಳಾಪುರದಲ್ಲಿ ಒಂದಾಗಿದೆ, ಬೆಂಗಳೂರಲ್ಲಂತೂ ತುಂಬಾ ಆಗಿದೆ. ಇನ್ನು ತುಂಬಾ ಜಿಲ್ಲೆಗಳು ಉಳ್ಕೊಂಡಿದೆ. ಜಿಲ್ಲೆಗಳು ಉಳ್ಕೊಂಡಿದೆ. 4-5 ಅಷ್ಟೇ ಆಗಿರೋದು ಈಗ. 31 ಜಿಲ್ಲೆಯಲ್ಲಿ 4-5 ಬಿಟ್ರೆ ಇನ್ನು 26-27 ಜಿಲ್ಲೆಗೆ ಹೋಗ್ಬೇಕು ಸಾಹೇಬ್ರು. ಹಾಗಾಗಿ ನಾನೇನು ಅನ್ಕೊಂಡೆ ಅಂದ್ರೆ ಸೆಲೆಬ್ರಿಟಿ ಶೋ ಅಂತ ಮಾಡಿದ್ರೆ, ಈಗ ನೋಡಿ ಮಾಸ್ಟರ್ ಆನಂದ್ ಸರ್ ಮನೆಗೆ ಹೋದ್ರೆ ಎಷ್ಟು ಚೆನ್ನಾಗಿ ರೀಚ್ ಆಯ್ತು ಅಂದ್ರೆ ಸರ್, ನಿಜವಾಗ್ಲೂ ಸರ್ ಅದ್ಭುತವಾಗಿ ರೀಚ್ ಆಯ್ತು. ಆ ಥರ ಒಂದಿಷ್ಟು ಸೆಲೆಬ್ರಿಟಿ ಶೋ ಮಾಡಿದ್ರೆ ನಮ್ಮನ್ನ ಅಟ್ಲೀಸ್ಟ್ ಗುರುತಿಸಿ ಅವ್ರು ಅಲ್ಲಿ ಕರೆಸ್ತಾರೆ ಅಂತ ಭಾವನೆಯಿಂದ ಒಂದು ಸೆಲೆಬ್ರಿಟಿ ಶೋ ಅಂತ ಮಾಡ್ಕೊಂಡಿದ್ದೀವಿ. ಸೆಲೆಬ್ರಿಟಿ ಶೋ ಅಂತ ಹೋದಾಗ ನಾವು ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ನಾವು ಹೋಗಿ ಹಾಡ್ತೀವಿ, ಅವ್ರು ಕೇಳಬೇಕಷ್ಟೇ. ಏನು ಅಂದರೆ ಹೇಗೆ ಬೆಳೆಸ್ಬೇಕು ಅಂತ ಏನು ನಿಮ್ಮ ಟಾರ್ಗೆಟ್ ಏನು ಸರ್? ಈಗ ನಮ್ಮ ಭಾವಗೀತೆ ಹೆಂಗೆ ಕೇಳ್ತೀವಲ್ಲ ಸರ್, ನೆಕ್ಸ್ಟ್ ಇದೊಂದು ಗಜಲ್ ಪ್ರಕಾರ ಉಳ್ಕೊಳ್ಬೇಕು ಕನ್ನಡಕ್ಕೆ. ತುಂಬ ಜನ ಕಲಾವಿದರು ಬರಬೇಕು, ಹಾಡೋರು ಬರಬೇಕು, ಬರೆಯೋರು ಬರಬೇಕು. ಆಮೇಲೆ ಬರೆಯೋರು ತುಂಬ ಇದ್ದಾರೆ ಸರ್. ಆಲ್ರೆಡಿ ಕರ್ನಾಟಕದಲ್ಲಿ ಒಂದು 500-600 ಜನ ಸಿಗ್ತಾರೆ ಕನ್ನಡ ಗಜಲ್ ಬರೆಯೋರು. ಹೌದಾ? ಹೌದು, ಗಜಲ್ ಬರೆಯೋರು. ನಂಗೆ ಗೊತ್ತಿರಲಿಲ್ಲ ಇಷ್ಟೊಂದು ಜನ ಬರೀತಾರೆ. ಹೌದು, ಕನ್ನಡ ಗಜಲ್ ಅಕಾಡೆಮಿ ಅಂತ ಮಾಡ್ಕೊಂಡಿದ್ದಾರೆ ಸರ್. ಅದು ಓಕೆ, ಬಟ್ ಇಷ್ಟು ಜನ ಬರೀತಾರೆ ಅಂತ ಗೊತ್ತಿರಲಿಲ್ಲ. ಅಂದ್ರೆ ಸರ್ ಎಲ್ಲರೂ ಬರೀತಾರೆ, ನಾನು ಹೇಳಿದ್ನಲ್ವಾ, ಅವರೆಲ್ಲರೂ ಈ ಗಜಲ್ನ ಕೆಲವು ಕಟ್ಟಳೆಗಳಿದಾವೆ, ಮತ್ಲಾ ಮಖ್ತಾ ಅವಕ್ ಅಂಟ್ಕೊಂಡಿದ್ದಾರೆ ನೋಡಿ. ಅದು ಬೇಕಿಲ್ಲ ಅಂತಲ್ಲ. ಈಗ ನಾವು ಭಾವಗೀತೆಗಳನ್ನ ಕನ್ನಡ ಗ್ರಾಮರ್ ಇಟ್ಕೊಂಡು ಬರೆಯೋಕ್ಕಾಗುತ್ತೆ ಸರ್? ಕನ್ನಡ ಗ್ರಾಮರ್ ಇಟ್ಕೊಂಡು ನಾವು ಭಾವಗೀತೆ ಬರೆದಿದ್ರೆ ತಲುಪ್ತಿರ್ಲಿಲ್ಲ. ಭಾವನೆಗಳು ಬರಬೇಕು ಅಷ್ಟೇ. ಅದಕ್ಕೆ ನಾವು ಹೇಳೋದು, ಗ್ರಾಮರಲ್ಲಿ ಗಜಲಲ್ಲಿ ಗ್ರಾಮರ್ ಬೇಕಾಗಿಲ್ಲ, ಭಾವನೆ ಬೇಕಾಗಿದೆ, ಪ್ರೀತಿ ಬೇಕು. ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರು ತುಂಬ ಹಿಂದೆ ಹೇಳಿದ ಮಾತು, ನಾವು ಸುಗಮ ಸಂಗೀತ, ಭಾವಗೀತೆ, ಇಂಗ್ಲೀಷಲ್ಲಿ ಲೈಟ್ ಮ್ಯೂಸಿಕ್ ಅಂತೀವಲ್ಲ, ಅವ್ರು ಅವಾಗಲೇ ಹೇಳ್ಬಿಟ್ರು, ಲೈಟ್ ಮ್ಯೂಸಿಕ್ ಇಸ್ ದ ಮ್ಯೂಸಿಕ್ ದಟ್ ಗಿವ್ಸ್ ಯು ಲೈಟ್ ಅಂದರು. ಕ್ಯಾ ಬಾತ್, ವಾಹ್, ಎಷ್ಟು ಅರ್ಥ ಕೊಡುತ್ತೆ ನೋಡಿ. ಅಂದರೆ ಆ ಲೈಟ್ ಮ್ಯೂಸಿಕ್, ಲಘು ಸಂಗೀತ ನಿಮ್ಮ ಬದುಕಿಗೆ ಹೊಸ ಉತ್ಸಾಹ, ಚಿಲುಮೆ, ಪ್ರೇರಣೆ, ಒಂದು ಬೆಳಕು ಕೊಡಬೇಕು ನಿಮಗೆ ಆಂತರ್ಯವಾಗಿ ಅನ್ನೋದು ಇದೆಯಲ್ಲ, ಅದು ದೊಡ್ಡವರು ಹೇಳಿರೋ ಮಾತು. ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರು ನೀವು ಮಾತಾಡ್ತಿರ್ಬೇಕಾದ್ರೆ ನೆನಪಾಯಿತು ನನಗೆ. ಅಂದರೆ ಹಾಗಿರಬೇಕು ಒಂದು ಸಂಗೀತ ಅಂತ. ಹೌದು. ಅಲ್ಲ ಸರ್, ಈಗ ಭಾವಗೀತೆಗಳು ಉಳ್ಕೊಂಡಿರೋದು ಅದೇ ಉದ್ದೇಶದಿಂದ. ಈಗೇನು ಭಾವಗೀತೆ ಉಳ್ಕೊಂಡಿದ್ದೆ ಅಲ್ವಾ, ನಾನೊಂದು ಸರಿ ಈ ಜಯನಗರ ಕ್ಲಬ್ ಇದೆ, ಜಯನಗರ ಕ್ಲಬ್ ಇದೆ ಅಲ್ಲ ಸರ್, ಆ ಕ್ಲಬ್ಬಲ್ಲಿ ಶಿವಮೊಗ್ಗ ಸುಬ್ಬಣ್ಣ ಸಾರು, ನಾನು, ಆಮೇಲೆ ಜರಗಳ ಶಿವಶಂಕರ್ ಸರ್, ಇನ್ನು 3 ಜನ ಕವಿಗಳು ಅಲ್ಲಿಗೆ ತೀರ್ಥ ತಗೊಳಕ್ ಹೋಗ್ತಾ ಇದ್ರು ಎಲ್ಲರೂ. ಬಟ್ ನಾನು ತಗೊಳ್ಳೋದನ್ನಿಲ್ಲ ಸರ್. ಅವ್ರು ದೊಡ್ಡವರು, ಅವ್ರ ಜೊತೆಲಿ ಅವ್ರ ದೇವರು ನಾನು ಪೂಜಾರಿ, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ನನಗೆ ರೇಗ್ಸೋರು. ಯಾರು? ಶಿವಮೊಗ್ಗ ಸುಬ್ಬಣ್ಣ ಸರ್. ಪ್ಯಾರ್ ಕಿಯಾ ಕವಿ ಅಂದ್ರೆ, ಇಲ್ಲ ಸರ್ ಅಂತ. ಇಲ್ಲ ಸರ್ ಮಾಡಿಲ್ಲ. ಅರೇ ಅದು ಕರ್ನಾನಾಯಿ ಓ ಜಾತ ಇವು, ಅದು ಪ್ರೀತಿ ಮಾಡೋದಲ್ಲ, ಅದು ಆಗ್ಬಿಡುತ್ತೆ ಅಂತ ಹೇಳೋರು. ಆಮೇಲೆ ಅಲ್ಲೇ ಏನು ಡಿಸ್ಕಸ್ ನಡೀತಿತ್ತಂದರೆ, ಭಾವಗೀತೆಗಳನ್ನ ನನಗೆ ಇವ್ರನ್ನ ಹೇಳಿದ್ದಾರೆ, ಜಯಶ್ರೀರಾಮನ್ ಹೇಳಿದ್ದಾರೆ, ಒಂದು ಭಾವಗೀತೆ ಅಂತ ಇಟ್ಕೊಂಡ್ರೆ ಕವಿ ಮತ್ತು ಸಂಯೋಜಕ ಇಬ್ಬರು ಕೂತ್ಕೊಂಡು ಕೆಲಸ ಮಾಡಿದಾಗ ಅದೊಂದು ಇನ್ನೊಂದು ತುಂಬ ಚೆನ್ನಾಗಿ ಬರುತ್ತೆ ಸರ್. ಈಗ ನೀವು ಬರೆದಿರೋದು ಫೈನಲ್ ಅಲ್ಲ, ಈಗ ನಾನು ಹಾಡಿದ್ದು ಫೈನಲ್ ಅಲ್ಲ. ಈಗ ನಮ್ಗೆ ಇವತ್ತೇನಾದರೂ ಜಯಶ್ರೀರಾಮ ಬರೆದಿರೋ ಹಾಡುಗಳು ನಮ್ಗೇನಾದರೂ ಸೌಂಡಿಂಗ್ ಚೆನ್ನಾಗಿ ಕೇಳ್ತಿದ್ದ, ಭಾವಗೀತೆಗಳು ಇದು ಗಜಲ್ಸ್ ಚೆನ್ನಾಗಿ ಕೇಳ್ತಿದ್ದೆ ಅಂದರೆ ಜಯಶ್ರೀರಾಮ ನನಗೆ ಗೈಡ್ ಮಾಡಿದ್ದಾರೆ, ಹಿಂಗೆ ಹಾಡ್ಕೊಳೋ, ಹಿಂಗೆ ಹಾಡೋ. ನನಗೂ ಅಷ್ಟೇ ಜಯಶ್ರೀರಾಮ್ಗೆ, ಅಮ್ಮ ನಂಗೆ ಇದು ಪದ ಬೇಡಮ್ಮ, ಬೇರೆ ಪದ ಕೊಡಿಮ್ಮ, ನಂಗೆ ಯಾಕೋ ಅಡ್ಜಸ್ಟ್ ಆಗ್ತಿಲ್ಲ ಅಂತ. ಅವರು ಅಷ್ಟು ದೊಡ್ಡ ವ್ಯಕ್ತಿ ಆದರೂ ಸಹ ಅಮ್ಮ ನಾನು ಕೇಳಿದ ಪದನ ಹುಡುಕಿ ಕೊಟ್ಟಿದ್ದಾರೆ. ಕೆಲವೊಂದು ಪದನ ಕನ್ವಿನ್ಸ್ ಮಾಡಿದ್ರು, ಇಲ್ಲ ಕಣೋ ಇದೇ ಇರಲಿ ಚೆನ್ನಾಗಿರುತ್ತೆ ಅಂತ. ಓಕೆ. ಇಲ್ಲೂ ಏನಾದ್ರು ಮೀಟರ್ ಇದೆಯಾ? ಮೀಟರ್ ಬರೀಬೇಕು ಅಂತ ಮೀಟರ್ ಅಲ್ಲ, ಮೀಟರ್ ಅಂತ ಕೆಲವೊಂದು ಸಂಗೀತಕ್ಕಿದೆ ಅದು. ಹೌದು ಸರ್. ಗಜಲ್ ಅದೇ ಹೇಳೋದು, ಅವ್ರ ಗಜಲ್ ಬೆಹರಿಂದ ಬಿದ್ದಿದ್ದಾರೆ. ಬೆಹರ್ ಮೀನ್ಸ್ ಮೀಟರ್, ಅದರಿಂದ ಆಚೆ ಬರ್ಬೇಕು. ಅದರಿಂದ ಆಚೆ ಬರೋದಕ್ಕಿಂತ ಅದನ್ನ ಎಷ್ಟು ಬೇಕು ಅಷ್ಟು ಸೀಮಿತ ಮಾಡ್ಕೋಬೇಕು ಅಷ್ಟೇ. ಈಗ ಭಾವಗೀತೆಗಳು, ಹಳೆ ಭಾವಗೀತೆಗಳನ್ನ ಯಾವುದು ಸಂಗೀತದ ಕೆ ಎಸ್ ನರಸಿಂಹಸ್ವಾಮಿ ಸರ್ ಬಿಟ್ಟು ಗಜಲ್ ಹಾಡುಗಳು ಬಿಟ್ರೆ ಬೇರೆ ಯಾವ ಭಾವಗೀತೆಗಳು ಅಷ್ಟೊಂದು ಮೀಟರ್ಗೆ ಸಿಕ್ಕಲ್ಲ ಸರ್. ಎಚ್.ಎಸ್. ವೆಂಕಟೇಶ ಮೂರ್ತಿ ಸರ್ ಬರ್ದಿರೋದು, ಅವು ಕೂರ್ಸಿ ಮಾಡಿಸಿರೋ ಭಾವಗೀತೆಗಳಾಗಲ್ಲ. ಶ್ರೀಯಶ್ವತ್ ಸರ್, ಅನಂತ್ ಸ್ವಾಮಿ ಸರ್, ಲಕ್ಷ್ಮಣ್ ಸರ್, ಆಮೇಲೆ ಇವರೆಲ್ಲ ಕುತ್ಕೊಂಡು, ವ್ಯಾಸಮೂರ್ತಿ ಸರ್, ಅವರೆಲ್ಲ ಕುತ್ಕೊಂಡು, ಎಮ್ ಎನ್ ವ್ಯಾಸರಾವ್ ಅವರು ಅವ್ರಲ್ಲಿ ಕುತ್ಕೊಂಡು ಮಾಡಿರೋ ಹಾಡುಗಳು. ಹಂಗಾಗಿ ಜನಗಳಿಗೆ ಈಗಲೂ ಇಷ್ಟ ಆಗ್ತವೆ. ಬೇರೆ
ಈಗ ಎಷ್ಟು ಭಾವಗೀತೆಗಳು ಇರ್ಬೋದು ಸರ್ ಕನ್ನಡದಲ್ಲಿ? ಅಯ್ಯೋ ಸಾವಿರಾರು. ಹಾಡಾಗಿದೆ ಎಷ್ಟು? ಇಷ್ಟೇ ಒಂದ್ 100-200 ಸಿಗ್ಬೋದು, ಇಲ್ಲ ಇನ್ನೂ ಜಾಸ್ತಿ ಸಿಗುತ್ತೆ. ಅಟ್ಲೀಸ್ಟ್ 1,000 ಸಿಗ್ಬೋದು ಸರ್. ಬಟ್ ಬರೆದಿರೋದು 10-20 ಸಾವಿರ ಹಾಡಿರ್ಬೋದಾ ಸರ್? ಇರ್ಬೋದೇನಪ್ಪ. ಹಂಗಿದ್ವಾಗ ಬಟ್ ಅವಾಗ ಯಾವಾಗ ಕವಿ ಮತ್ತು ಗಾಯಕರು ಕಂಪೋಸರ್ ಯಾವಾಗ ಒಂದಾಗ್ತಾರೆ ಅದು ಕನ್ನಡ ಇರೋರು ಉಳ್ಕೊಳ್ಳುತ್ತೆ ಸರ್ ಹಾಡುಗಳು. ಕನ್ನಡದ ಕಡೆಯಲ್ಲಿ ಈಗಲೂ ಕೇಳ್ತಾರೆ ಸರ್ ಹಾಡನ್ನ. ಅಯ್ಯೋ ಎದೆ ತುಂಬಿ ಹಾಡಿದನ್ನು ಹಾಡಲಿಲ್ಲ ಅಂದ್ರೆ ನೀನು ಗಾಯಕನೇ ಅಲ್ಲ. ನಾನು ಸರಿ ನಾರ್ತ್ ಇಂಡಿಯನ್ ಪ್ರೋಗ್ರಾಮ್ ಹೋಗಿದ್ದು, ಅಲ್ಲಿ ಕೇಳ್ತಾರೆ ನನಗೆ ಅಪ್ಕೋ ಎದೆ ತುಂಬಿ ಹಾಡ ಆತಾಯ ಸರ್ ಕ್ಯೂ ನೈ ಸರ್. ಅದು ಹಿಂದಿಲಿ ಆಡ್ತಿ, ಹಿಂದಿ ಅವರು ಆಡಿಯನ್ಸ್ ಅಲ್ಲಿ ಕನ್ನಡ ಹಾಡನ್ನ ಎದೆ ತುಂಬಿ ಹಾಡುವನ್ ಆತಾಯ ಅಪ್ಕೋ. ಹಾಂ ಸರ್ ಥೋಡಾ ಸಾ ಕಿಯೇ ಚಲೋ ಗಾವ್ ಹಾಡ್ಬಿಟ್ಟೆ. ಅವ್ರಂದ್ರು ನಿನ್ನ ಭಾವಗೀತೆ ನೋಡು ತುಂಬ ಚೆನ್ನಾಗಿದೆ, ಕ್ಲಾಸಿಕಲ್ ಬಿಟ್ಬಿಡು ಅಂತಾರೆ ನನಗೆ. ಅಂದರೆ ಇಲ್ಲಿ ನಮ್ಮ ನಾರ್ತ್ ಇಂಡಿಯನ್ಸ್ ಕೆಲವೊಬ್ರು ಬಂದವರು ಸರ್, ಕನ್ನಡ ಕಲ್ತ್ಕೊಂಡು ಕನ್ನಡ ಹಾಡುಗಳು ಪ್ರೀತಿ ಬೆಳೆಸ್ಕೊಂಡವರು. ಬಟ್ ಅವ್ರಿಗೆ ಗೊತ್ತಿಲ್ಲ ಕನ್ನಡದಲ್ಲಿ ಭಾವಗೀತೆ ಇದೆ ಅಂತ ಯಾರಿಗೂ, ನಾರ್ತ್ ಇಂಡಿಯಾ ಆ ಕಡೆಯಿಂದ ಬರೋರಿಗೆ. ಸೊ ಅವ್ರಿಗೂ ಇಷ್ಟಪಡ್ತಾರೆ ಸರ್, ಕೇಳಬೇಕಷ್ಟೇ. ನಾನು ಎಷ್ಟೋ ಜನಕ್ಕೆ ನಾನು ಕನ್ನಡ ಹಾಡುಗಳು ನಾನು ಹಿಂದಿ ಸ್ಟೂಡೆಂಟ್ಸ್ಗೆಲ್ಲ ಕನ್ನಡ ಹಾಡಿಸ್ತೀನಿ. ಹೌದಾ? ಎಲೆಗಳು ನೂರಾರು ಎಷ್ಟು ಚೆನ್ನಾಗಿ ಹಾಡ್ತಾರೆ ಸರ್. ಎಲೆಗಳು ನೂರಾರು ಭಾವದ ಎಲೆಗಳು ನೂರಾರು, ಅದು ಎಷ್ಟು ಚೆನ್ನಾಗಿ ಹಾಡ್ತಾರೆ. ಆಮೇಲೆ ಇದೆಯಲ್ಲ ಸರ್, ಒಂದೆರಡು ಕಾಮ್ ಶ್ರೀನಿವಾಸ ಮೂರ್ತಿ ಸರ್ದು ಒಂದಿಷ್ಟು ಹಾಡುಗಳು ಮಾಡಿದ್ರು, ಅವು ತುಂಬ ಚೆನ್ನಾಗಿದೆ. ಅದನ್ನೇ ನಾನು ಕಂಪೋಸ್ ಮಾಡಿದ್ದು. ಒಂದು ಫಸ್ಟ್ ಹಾಡು ಕಂಪೋಸ್ ಮಾಡಿದೆ, ಯಾವುದು ಇದ್ರದ್ದು ಸರ್, ಕನ್ನಡ ನಮ್ಮ ಕನ್ನಡ ಅಂತ. ಗಜಲ್ ಅದು ಅಲ್ಲ, ಭಾವಗೀತೆ, ಇದು ನಾಡಗೀತೆ ಥರ. ನಾಡಗೀತೆ ಥರ. ಏನೇ ಇರಲಿ ಏನೇ ಬರಲಿ ಕನ್ನಡ ನನ್ನ ಉಸಿರಾಗಲಿ, ವಿಶ್ವದ ಯಾವುದೇ ನೆಲದರಲ್ಲಿ ಎದೆಯಲ್ಲಿ ಕನ್ನಡ ಬೆಳಗಿರಲಿ ಅಂತ. ಅಂದ್ರೆ ಸರ್ ಈ ಥರದ್ದು ನಿಟ್ಟಿನಲ್ಲಿ ಗಜಲ್ ಸಹ ಉಳ್ಕೊಳ್ಬೇಕು ಅನ್ನೋದು ಭಾವನೆ. ಎಷ್ಟು ಗಜಲ್ಗೆ ಈಗ ನೀವು ಕಂಪೋಸ್ ಮಾಡಿದ್ದೀರಿ? ಇದೆ ಸರ್, ಒಂದು 50 ಆಲ್ರೆಡಿ, ಒಂದು 50-55-60ವರೆಗೂ ಗಜಲ್ ಕಂಪೋಸು ಸಾಹಿತ್ಯ ಎರಡೂ ರೆಡಿ ಇದೆ ಸರ್. ಓಕೆ, ನೀವು ಹಾಡು ಬರೀತೀರಿ ಅಂದ್ರೆ ಸರ್ ಚಟ ಸರ್ ಅಷ್ಟೇ ನಂದು. ಅಂದ್ರೆ ಸಾಧಕರಲ್ಲ, ಸಾಹಿತ್ಯದ ಸಾಧಕರಲ್ಲ, ಸಾಹಿತ್ಯ. ಡಾಕ್ಟರ್ ಜಯಶ್ರೀ ಅರವಿಂದ್ ಅವರು, ಹೃದಯ ಶಿವ, ಹೌದು, ಪ್ರಕಾಶ್ ಸರ್, ಪ್ರಕಾಶ್ ಕಾಡೆ ಸರ್, ಪ್ರಕಾಶ್ ಸರ್, ಅದನ್ನ ಹೊರತುಪಡಿಸಿ ನೀವೆಷ್ಟು ಬರ್ದಿದ್ದೀರಿ? ಒಂದು 4-5 ಇದೆ ಸರ್. ಒಂದು ಜನ ಕೊಡಿ ನಿಮ್ದು. ಇಲ್ಲಿ ಮುಂಜಾನೆಯ ಓ ಮುಂಜಾನೆಯ ದೋಯಂದು ಸುರಿಯುವ ಮಳೆಯಲಿ, ಮುಂಜಾನೆಯ ದೋಯಂದು ಸುರಿಯುವ ಮಳೆಯಲಿ, ನಿನ್ನದೇ ನೆನಪು ನಿನ್ನದೇ ನೆನಪು ನಿನ್ನದೇ ನೆನಪು ನಿನ್ನದೇ ನೆನಪು, ಮುಂಜಾನೆಯ ದೋಯಂದು ಸುರಿಯುವ ಮಳೆಯಲಿ, ನಿನ್ನದೇ ನೆನಪು ನಿನ್ನದೇ ನೆನಪು ನಿನ್ನದೇ ನೆನಪು ನಲ್ಲೆ ನಿನ್ನದೇ ನೆನಪು. ಕ್ಯಾ ಬಾತ್ ಹೈ, ವಾಹ್ ನೈಸ್. ಈ ಥರ ಮಾಡಿದ್ದೆ ಸರ್. ಅಂದರೆ ಈ ಥರ ಕಂಟಿನ್ಯೂ ಅಂದರೆ ಸರ್ ಒಂದು ಗಜಲ್ ನಾನು ಏನು ಮಾಡ್ತೀನಿ ಅಂದರೆ ಸರ್, ಒಂದು ಗಜಲ್ ರೆಡಿ ಮಾಡಿದರೆ ಒಂದು 100 ಸಾರಿ ಹಾಡಿರ್ತೀನಿ ಸರ್, 100 ಸಾರಿ ಕರೆಕ್ಷನ್ ಮಾಡಿರ್ತೀನಿ. ನಾನು ಬರೆದ್ರೆ ನಾನು ಹಾಡಿದರೆ, ಬೇರೆಯವ್ರು ಬರೆದ್ರೆ ಬೇಕಾಗಲ್ಲ. ಅದು ನನಗೆ ಸಾಹಿತ್ಯ ಫಿಕ್ಸ್ ಇರುತ್ತೆ. ನಾನು ಕಂಪೋಸಿಷನ್ ಕಡೆ ಗಮನ ಕೊಟ್ಟರೆ ಸಾಕು. ಇವಾಗ ಈ ಪಾಡ್ಕಾಸ್ಟ್ ನೋಡ್ತಿರೋರು, ಕೇಳಿಸ್ಕೊತಿರೋರು, ಅನುರಾಗ್ ಗದ್ದಿ, ಈ ಥರದೊಬ್ರು ಕಲಾವಿದರಿದ್ದಾರೆ, ಕನ್ನಡದ ಗಜಲ್ಗಳನ್ನ ಹಾಡ್ತಿದ್ದಾರೆ, ಒಬ್ಬ ಹಿಂದೂಸ್ತಾನಿ ಗಾಯಕ ಅಂತ ಅನ್ಕೋತಿರೋರಿಗೆ ಅವರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಈಗ ನಾನು ಏನು ಎಕ್ಸ್ಪೆಕ್ಟ್, ನಮ್ಮ ಕಾರ್ಯಕ್ರಮ ಕೊಡಿ ಅಷ್ಟು ಬರ್ತೀವಿ. ಆಮೇಲೆ ಒಂದಿಷ್ಟು ಸೆಲೆಬ್ರಿಟಿಗಳ ಮನೇಲಿ ಮಾಡಬೇಕಾಗಿದೆ ಸರ್. ಓಕೆ. ಈಗ ನೋಡ್ತಾರಲ್ವ ಯಾರೊಬ್ರು, ಇಷ್ಟಪಟ್ಟರೆ ಗ್ಯಾರಂಟಿ ಆಗ್ತಾರೆ. ನಿಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು? ನಿಮ್ಮ ಫೋನ್ ನಂಬರ್ ಕೊಟ್ಬಿಡ್ಲಾ? ಖಂಡಿತ. ಅಲ್ಲ, ನಂದು ಒಂದು ಮಾಡಿದ್ದೆ ನಂದು ಇದರಲ್ಲಿ, ನಂದು ಇನ್ಸ್ಟಾಲ್ ಮತ್ತು ಫೇಸ್ಬುಕ್ ಪೇಜಲ್ಲಿ ಒಂದಿಷ್ಟು ಹಾಡುಗಳು ಹಾಕೊಂಡಿದ್ದೆ ಸರ್. ಲಾಸ್ಟ್ ಟೈಮ್ ಒಂದು 13-14 ಸಾವಿರ ಜನ ಫಾಲೋವರ್ಸ್ ಅದೆಲ್ಲ ಹ್ಯಾಕ್ ಮಾಡಿಬಿಟ್ರು ಸರ್ ಯಾರು. ಓಕೆ, ಈಗ ನಾನು ಇವ್ರೇನು ಮಾಡ್ತಿದಾರಲ್ಲ ಇದು ಪ್ರೊಮೋ ಮಾಡಿ ಅಥವಾ ರೀಲ್ಸ್ ಮಾಡಿದ್ಮೇಲೆ ಅವರ ಹೊಸ ಅಕೌಂಟ್ಗೆ ಟ್ಯಾಗ್ ಮಾಡ್ತೀನಿ. ಏನೇ ಇದ್ರೂ ಕೂಡ ಅವರು ಡೈರೆಕ್ಟ್ ಮೆಸೇಜ್ DM ಮಾಡಿ. ಕಲಾವಿದರಿಗೂ ಅವಕಾಶಗಳು ಸಿಗ್ತಿದ್ರೆ ನಮ್ಮ ಶ್ರಮ ಸಾರ್ಥಕ ಅಷ್ಟೇ. ಈ ಥರ ಒಂದು ಕಾರ್ಯಕ್ರಮ ನಾನು ನನಗೆ ಭಾಳ ಕುತೂಹಲ ಇತ್ತು. ಬಿಕಾಸ್ ಫಸ್ಟ್ ಟೈಮ್ ನಾನು ಪಾಡ್ಕಾಸ್ಟ್ ಶೋನಲ್ಲಿ ಈ ಥರದೊಂದು ಸಂಗೀತಮಯ ವಾತಾವರಣಕ್ಕೆ ಬಂದಿರೋದು, ಅದರಲ್ಲೂ ಗಜಲ್ಗೆ ಬಂದಿರೋದು. ನನ್ನ ಮಗ ಇದ್ದಾನೆ ಸರ್, 4 ವರ್ಷದ ಮಗ ಇದ್ದಾನೆ. ಓಕೆ. ನಮ್ ಕೆಲವೊಬ್ರು ತುಂಬಾ ಜನ ಕೇಳ್ತಾರೆ. ನನ್ನ ಊರಲ್ಲೇ ನಾನು ನಮ್ಮ ಮನೇಲೂ ಕೇಳಿದ್ರೆ ಅನ್ಕೊಳ್ಳಿ, ತಂದೆ ತಾಯಿ ನೀವೇನು ನನಗಾಗಿ ಏನು ಮಾಡಿದ್ರೆ ನೀವಂತ ಕೇಳ್ತಾರೆ. ಅಪ್ಪ ಅಮ್ಮ ಏನು ಮಾಡೋಕ್ಕಾಗುತ್ತೆ? ನಾನು ಅವ್ರಿಗೆ ಹೇಳೋದು, ಅದಕ್ಕೆ ನಿಮ್ಮ ಅಪ್ಪ ನಿಮ್ಗೆ ಏನು ಮಾಡಿದಾರಂತೆ, ಒಂದು ಮಗು ಹುಡ್ಸು, ಒಂದು 5 ವರ್ಷ ನೋಡ್ಕೊ, ಗೊತ್ತಾಗ್ಬಿಡ್ತೀನಿ ನಿಮ್ಮ ಅಪ್ಪ ನಿಮ್ಗೆ ಏನು ಮಾಡಿದ್ದಾರೆ ಅಂತ, ನಿಮ್ಮ ಅಮ್ಮ ನಿನಗೆ ಏನು ಮಾಡಿದ್ದಾರೆ ಅಂತ. ಅವಾಗ ಹುಟ್ಟಿದ್ದು ಈ ಹಾಡು. ಅಂದ್ರೆ ಈ ತರ ಸಾಹಿತ್ಯ ನಾನು ಮಾಡ್ಬೇಕಂತ ಅನ್ಸಿದ್ದು. ನಿಮ್ದೇ ಸಾಹಿತ್ಯನ? ಇಲ್ಲ ಸರ್, ಇದು ನಾನು ಹೃದಯ ಶಿವ ಅವ್ರು ಬರೆದು ಕೊಟ್ಟಿರೋದು. ನನಗೆ ಅವ್ರು ಹೃದಯ ಶಿವ ಸರ್ಗೆ ನಾನು ಹೇಳಿದ್ರೆ ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್, ನನಗೆ ಇಷ್ಟು ಬೇಕು ಸರ್ ಹಿಂಗೆ ಮಾಡಿಕೊಡೋದು ಎಕ್ಸ್ಪ್ಲೇನ್ ಮಾಡಿದಾಗ, ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ, ನಮ್ಮ ಅತ್ತೆ, ನಮ್ಮ ಮಾವ ಅಷ್ಟು ಚೆನ್ನಾಗಿ ನನ್ನ ಮಗನ ನೋಡ್ಕೊಳ್ತಾರಲ್ವಾ, ಅವಾಗ ನನಗೆ ಅನಿಸಿದ್ದು ಇಷ್ಟೆಲ್ಲ ಪ್ರೀತಿ ಇರುತ್ತೆ ಮಕ್ಕಳಿಗೆ ಅಂದರೆ. ನಾನು ಅಪರೂಪಕ್ಕೊಂದ್ಸಲ ಹೋದರೆ ನನಗೆ ಅನಿಸ್ಬಿಡುತ್ತೆ, ನನ್ನ ಮಗನ ನೋಡ್ಕೊಳ್ತಿದ್ದೀನಿ ಅಂತ.
ಬಟ್ ಅವ್ರು ಬೆಳಗ್ಗಿಂದ ಸಂಜೆ ಅಂದರೆ Correct. ನೋಡ್ಕೊಳ್ಳುವಾಗ ಇದು ಎಲ್ಲ ತಾಯಂದಿರಿಗೂ ಡೆಡಿಕೇಟ್ ಮಾಡ್ತಿದ್ದೀನಿ ಸರ್. ಪ್ಲೀಸ್. ಅಮ್ಮ 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 ಇದನ್ನೆಲ್ಲ ಆಡಿಯನ್ಸ್ ಆಡ್ತಾರೆ ಸರ್, ಎದುರುಗಡೆ ಕುತ್ಕೊಂಡಿರೋರು. ಅಮ್ಮ 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 ಎಂದರೆ ಏನು ಹರುಷವು ತೀರಿಸಲಾರದ ಋಣವಮ್ಮ, ನಿನ್ನದು ತೀರಿಸಲಾರದ ಋಣವಮ್ಮ. ಅಮ್ಮ ಇದು ಆಡಿಯನ್ಸ್. ಅಮ್ಮ 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 ಆ ಥರ. ಜನುಮವ ನೀಡಿದೆ, ಜಗವನು ತೋರಿದೆ, ಬದುಕಿಗೆ ಆಸರೆ ನೀನಾದೆ. ಜನುಮವ ನೀಡಿದೆ, ಜಗವನು ತೋರಿದೆ, ಬದುಕಿಗೆ ಆಸರೆ ನೀನಾದೆ. ತೊಟ್ಟಿಲ ತೂಗಿದೆ, ಜೋಗುಳ ಹಾಡಿದೆ, ಕರುಣೆಯ ಕಡಲು ನೀನಾದೆ. ಅಮ್ಮ ಕರುಣೆಯ ಕಡಲು ನೀನಾದೆ. ಅಮ್ಮ 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 ಅಮ್ಮ. ಈ ಬೇಸಿಕ್ ಟ್ಯೂನ್ನ ಮೊದಲು ಜನಗಳು ಹೇಳ್ಕೊಟ್ಬಿಡ್ತೀನಿ ಸರ್. ಅದು ಕೊರಿತಾನೇ ಇರುತ್ತದೆ. ಇದು ಬಂದ್ರೆ ದಯವಿಟ್ಟು ನೀವು ಸಪೋರ್ಟ್ ಮಾಡಿ, ನನಗೆ ಆಡಕ್ಕಾಗಲ್ಲ, ಸುಸ್ತಾಗುತ್ತೆ ಅಂತ ಬೇಕು ಅಂತ. ಸೊ ಆಟೋಮೆಟಿಕ್ ಅವರು ಇದ ತೊಟ್ಟಿಲ ತೂಗಿದೆ, ಜೋಗುಳ ಹಾಡಿದೆ, ಕರುಣೆಯ ಕಡಲು ನೀನಾದೆ. ಅಮ್ಮ ಕರುಣೆಯ ಕಡಲು ನೀನಾದೆ. ಅಮ್ಮ ಇಷ್ಟ ಇರುತ್ತೆ ಸರ್. ಅಮ್ಮ ಅಮ್ಮ ಅಮ್ಮ. ಇದನ್ನ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ನಾನು ಹಾಡುಗಾರ ಅಲ್ಲ, ಬಟ್ ಹಂಗೆ ಆಡಿಸ್ಬಿಡ್ತೀರ ನೀವು. ಚೆನ್ನಾಗಿದೆ ಸರ್. ಈ ಥರದ್ದೆಲ್ಲ ಈಗ ಸದ್ಯಕ್ಕೆ ಸರ್ ಹೆಂಗಿದೆ ಅಂದರೆ, ಜನಗಳು ಬೇರೆ ಪೀಕಲ್ಲಿದ್ದಾರೆ ಸರ್, ಬಟ್ ಜನ ಬರ್ಬೇಕಷ್ಟೇ. ನೋಡಿ, ಬಂದವರೆಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಪ್ರತಿನಿತ್ಯದ ನಮ್ಮ ಜಂಜಾಟದಲ್ಲಿ ನಾವೆಲ್ಲರೂ ಒದ್ದಾಡ್ತಾನೆ ಇರ್ತೀವಿ. ನಮ್ಮ ಸ್ಟ್ರೆಸ್ಸು, ನಮ್ಮ ಕೆಲಸ, ಅದು ಇದು ಅಂತ. ಇದ್ರ ಮಧ್ಯೆ ಕೂತು ಒಂದಷ್ಟು ಈ ಥರದೊಂದು ಸಂಗೀತ ಕೇಳ್ಬಿಟ್ರೆ ನನಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಇದು. ಬಟ್ ಖುಷಿ ಪಟ್ಟಿದ್ದೀನಪ್ಪ ನಾನು ಅವಾಗಿಂದ. ಒಂದು ತಾಸ್ ಮೇಲೆ ಕೂತ್ಕೊಂಡು ಕೇಳ್ತಿದ್ದೀನಿ, ಮಾತಾಡ್ತಿದ್ದೀನಿ, ಇಂಟ್ರಾಕ್ಟ್ ಮಾಡ್ತಿದ್ದೀವಿ. ಹೊಸ ಅನುಭವ ಕೊಟ್ಟಿದ್ದೀರಿ ನೀವು ಅನುರಾಗ್ ಅವರೇ. ನಿಜ. ಥ್ಯಾಂಕ್ ಯು ಸರ್. ಪ್ರಯತ್ನ ಅಷ್ಟೇ. ಇಲ್ಲ, ನಂಗೆ ಭಾಳ ಖುಷಿ ಆಯಿತು. ಓಕೆ ಸರ್, ಥ್ಯಾಂಕ್ ಯು. ನಾನು ವಿತ್ ಯುವರ್ ಪರ್ಮಿಷನ್, ಬಿಕಾಸ್ ನಿಮ್ಗೆ ಯಾರೋ ಫೋನ್ ಮಾಡ್ಬೋದು, ಕಾರ್ಯಕ್ರಮ ಕೊಡ್ಬೋದು, ಚೆನ್ನಾಗಿದೆ ಅನ್ನಿಸ್ಬೋದು. ಖಂಡಿತ ಸರ್. ಈ ಹ್ಞೂ ಅಂದರೆ ಮೆನ್ಷನ್ ಮಾಡ್ತೀನಿ. ಖಂಡಿತ ಸರ್, ಪ್ಲೀಸ್ ಮಾಡ್ಲಾ? ಖಂಡಿತ ಸರ್. ಸೂಪರ್. ಅನುರಾಗ್ ಗದ್ದಿ, ಅಪ್ಪಟ ಈ ಕರುನಾಡಿನ, ಕನ್ನಡದ ಮಣ್ಣಿನ ಹಿಂದೂಸ್ತಾನಿ ಗಾಯಕ, ಕನ್ನಡದ ಗಜಲ್ಗಳನ್ನು ಮನೆ ಮನೆಗೆ ತಲುಪಿಸ್ಬೇಕು ಅಂತ ಹೊಸ ಪ್ರಯತ್ನದಲ್ಲಿದ್ದಾರೆ. ಒಂದು ಚಪ್ಪಾಳೆ ಸದ್ದು, ಬೆನ್ ತಟ್ಟೋದು, ಪ್ರಶಂಸೆ ವ್ಯಕ್ತಪಡಿಸೋದು. ಕಲಾವಿದರು ಬೆಳೀತಿರ್ತಾರೆ, ಕಲೆ ಬೆಳೀತಿರುತ್ತೆ. ಒಂಥರ ಒಂದು ಸಾರ್ಥಕ ಭಾವ ನಮ್ಮೆಲ್ಲರಿಗೂ ಕೂಡ ಅಂತಷ್ಟೇ. ಅದಾಗಿತ್ತು ಇವತ್ತಿನ ನಮ್ಮ ಹರಿಕಥೆ ಪಾಡ್ಕಾಸ್ಟ್ ಶೋ. ಒಂಥರ ಮ್ಯೂಸಿಕಲ್ ಪಾಡ್ಕಾಸ್ಟ್ ಶೋ ಇದು. ಓ ನ್ಯೂಸೋ ನ್ಯೂಸು, ಓ ನ್ಯೂಸೋ ನ್ಯೂಸು, ಇದ್ದಿದ್ದಂಗೆ ಇದ್ದಿದ್ದಂಗೆ. ನ್ಯೂಸೋ ನ್ಯೂಸು, ಓ ನ್ಯೂಸೋ ನ್ಯೂಸು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಂಜಾಯ್ ಮಾಡಿ. ಓ ನ್ಯೂಸೋ ನ್ಯೂಸು, ನ್ಯೂಸೋ ನ್ಯೂಸು, ಇದ್ದಿದ್ದಂಗೆ 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 ಇದ್ದಿದ್ದಂಗೆ. ಥ್ಯಾಂಕ್ ಯು ಅನುರಾಗ್, ಒಳ್ಳೆಯದಾಗಲಿ. ಇವತ್ತಿನ ನಮ್ಮ ಹರಿಕಥೆಯ ಅತಿಥಿ ಅದ್ಭುತ ಕನ್ನಡ ಗಜಲ್ ಹಾಡುಗಾರ, ಹಿಂದೂಸ್ತಾನಿ ಸಂಗೀತಗಾರ, ಅಪ್ಪಟ ಕನ್ನಡದ ಮಣ್ಣಿನ ಕಲಾವಿದ ಅನುರಾಗ್ ಗದ್ದಿ ಅವರಿಗೆ ಇದೊಂದು ಪ್ರೀತಿಯ ಗೌರವ. ಅವರ ಪುಟಾಣಿ ಮಗ ಮನೇಲಿರೋದ್ರಿಂದ ಇಷ್ಟಪಡ್ತಾನೆ ಅವನು. ಅವ್ರಿಗೊಂದು ಒಂದು ಹೆಲ್ದಿ ಗೌರವ, ಅದಂತೂ ನಿಜ. ಬಿಕಾಸ್ ತಿಂಡಿ ತಿನಿಸುಗಳು ಆರೋಗ್ಯಪೂರ್ಣವಾಗಿರಬೇಕು ಅಂತ ಕೇಕ್ವಾಲಾ, ತಾಜಾ ಮಿಠಾಯಿ, ತಾಜಾ ತಿಂಡಿ ಅವ್ರ ಕಡೆಯಿಂದ ಇದೊಂದು ಪ್ರೀತಿಯ ಗೌರವ. ಜೊತೆಗೆ ನಮ್ಮ ನ್ಯೂಸೋ ನಮ್ಮ ಜಗ್ ನಿಮ್ಮಲ್ಲಿ ಇರಲಿ ಅಂತ. ಥ್ಯಾಂಕ್ ಯು ಅನುರಾಗ್ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸಿಗ್ತೀವಿ ಮುಂದಿನ ಹರಿಕಥೆಯ ಸ್ಪೆಷಲ್ ಎಪಿಸೋಡ್ನಲ್ಲಿ. ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ನಮಸ್ಕಾರ.